ಈ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆರಾಧನೆಗೆ ಬಂದಂಥ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ತಿಳಿಸುತ್ತಾ ನಾವೀಗ ಮುಖ್ಯವಾದ ಒಂದು ಅಂಶವನ್ನು ತಿಳ್ಕೊಳ್ಳೋಣ. ಇವತ್ತು ಎಲ್ಲರೂ ಕಣ್ಮುಚ್ಚಿದರೆ ಪ್ರಾರ್ಥನೆಯೊಂದಿಗೆ ನಾವು ಪಾಠ ಭಾಗವನ್ನು ಮುಂದುವರಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರ ತಂದೆ. ಆಕಾಶದ ಸಿಂಹಾಸನದಲ್ಲಿ ಕೂತಿರುವ ಆತನೇ, ಎಲ್ಲ ಮಹಿಮೆಯು ಘನತೆಯು ನಿಮಗೆ ಸಲ್ಲಲಿ ದೇವ. ಎಷ್ಟೋ ಕಷ್ಟಗಳ ನಡುವೆ, ಎಷ್ಟೋ ರೋಗ ಬಾಧೆಗಳ ನಡುವೆ ನಮ್ಮನ್ನು ಇಲ್ಲಿವರೆಗೂ ಕಾದು ಕಾಪಾಡಿಕೊಂಡು ಬಂದಂಥ ದೇವರೇ, ನಿಮಗೆ ಸ್ತೋತ್ರ ತಂದೆ. ಈ ದಿನ ನಾವೆಲ್ಲರೂ ಸಭೆಯಾಗಿ ಕೂಡಿ ನಿಮ್ಮ ಮಾತುಗಳನ್ನು ಕೇಳಲು, ನಿಮ್ಮ ಮನಸ್ಸನ್ನು ಅರಿಯಲು ಮಾಡಿಕೊಟ್ಟಂಥ ಈ ಒಂದು ಅವಕಾಶಕ್ಕಾಗಿ ಸ್ತೋತ್ರ ತಂದೆ. ನೀವು ಹೇಳಿಕೊಟ್ಟಂಥ ಒಂದೊಂದು ಮಾತು ನಮ್ಮ ಹೃದಯದ ಹಲಿಗೆ ಮೇಲೆ ಬರೆದುಕೊಂಡು ಭಾವನಾತ್ಮಕವಾಗಿ ಚಿಂತಿಸಿ ಗ್ರಹಿಸಿ ನಿಮ್ಮ ವಾಕ್ಯವನ್ನು ಕಲಿತುಕೊಂಡು ಈ ಸಮಾಜದಲ್ಲಿ ಬದುಕಲು ನಮಗೆ ಮಾಡಿಕೊಟ್ಟಂಥ ಈ ಅವಕಾಶಕ್ಕಾಗಿ ನಿಮ್ಮ ಮಗನಾದ ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನೆಲ್ಲ ರಕ್ಷಿಸಿದ್ದಕ್ಕಾಗಿ ತಂದೆ ನಿಮಗೆ ಸ್ತೋತ್ರ. ನಾನು ಹೇಳುವಂಥ ನಿಮ್ಮ ಈ ಅಮೂಲ್ಯವಾದ ವಾಕ್ಯವನ್ನು ಯಾವುದೇ ವಾಕ್ಚಾತುರ್ಯದಿಂದ ಹೇಳದೆ ಪವಿತ್ರಾತ್ಮನ ಶಕ್ತಿಯಿಂದ ಜ್ಞಾನವನ್ನು ಹೊಂದಿದವನಾಗಿ ಹೇಳುವಂತೆ ನನ್ನ ಹೃದಯವನ್ನು ಪ್ರೇರೇಪಿಸಿ ತಂದೆ. ನಿಮ್ಮ ಮಾತುಗಳನ್ನು ಕೇಳಿ ವಂತೆ ಶಕ್ತಿಯನ್ನು ದಯಪಾಲಿಸಿ ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಮುಖಾಂತರ ಬೇಡಿ ಹೊಂದಿ ನಿಮಗೆ ಸಮರ್ಪಿಸುತ್ತಿದ್ದೇನೆ ತಂದೆ, ಆಮೇನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತೊಂದು ಅತ್ಯುತ್ತಮವಾದ ಅಂಶವನ್ನು ನಾವು ಗ್ರಹಿಸೋಣ. ಇದು D1 ಪಾಠಕ್ಕೆ ಸಂಬಂಧಪಟ್ಟದ್ದು. ಅಂಶದ ಹೆಸರು ಕೆಟ್ಟದ್ದು ಕಾಣಿಸಿದರೆ ಕಾನೂನಿನ ದೃಷ್ಟಿನಲ್ಲಿ ಅಪರಾಧ. ಕೆಟ್ಟದ್ದು ಕಾಣಿಸಿದರೆ ಕಾನೂನಿನ ದೃಷ್ಟಿಯಲ್ಲಿ ಅಪರಾಧ, ಅದನ್ನು ನೆನೆದರೆ ದೇವರಿಗೆ ದೂರ. ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. ಕೆಟ್ಟದ್ದು ಕಾಣಿಸಿದರೆ ಕಾನೂನಿನ ದೃಷ್ಟಿಯಲ್ಲಿ ಅಪರಾಧ, ಅದನ್ನು ನೆನೆದರೆ ದೇವರಿಗೆ ದೂರ. ಈ ಒಂದು ಅಂಶಕ್ಕೆ ಸಂಬಂಧಪಟ್ಟಂತೆ ಪ್ರೀತಿಯ ಸಹೋದರ ಸಹೋದರಿಯರೇ, ಕಾನೂನು ಅಂದಿದ ತಕ್ಷಣ ನೀವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಈ ಕಾನೂನು ಬಗ್ಗೆ ನೀವು ತಿಳ್ಕೊಂಡಿರ್ತೀರ. ಈ ಪ್ರಪಂಚದಾದ್ಯಂತ ಎಷ್ಟೋ ಪ್ರಾಂತ್ಯಗಳು, ಎಷ್ಟೋ ದೇಶಗಳು ವಿಭಾಗ ಆಗಿದೆ. ಒಬ್ಬೊಬ್ಬರು ಅವರವರಿಗೆ ದೇಶಕ್ಕೆ ತಕ್ಕಂತೆ ಕಾನೂನು, ಶಾಸನ ಮತ್ತು ರಾಜ್ಯಾಂಗಗಳನ್ನ ಮಾಡ್ಕೊಂಡಿದ್ದಾರೆ. ನಮ್ಮ ದೇಶದಲ್ಲೂ ಕೂಡ ನಮಗೆ ಆದಂಥ ಒಂದು ರಾಜ್ಯಾಂಗ ಇದೆ, ಕಾನೂನಿದೆ. ಆ ಕಾನೂನಿನ ಚೌಕಟ್ಟಿನಲ್ಲೇ ನಾವು ಬದುಕ್ತಾ ಇದ್ದೀವಿ. ನಮ್ಮ ದೇಶನ ನಡೆಸೋದಕ್ಕೆ ಕೂಡ ನಾವು ಒಬ್ಬ ಪ್ರೈಮ್ ಮಿನಿಸ್ಟರ್ ಅಂತ ಒಬ್ಬರನ್ನ ನಾವು ಎಲೆಕ್ಟ್ ಮಾಡಿ, ನಮ್ಮ ದೇಶನ ಆಳೋದಕ್ಕೆ ನಾವು ಎಲೆಕ್ಟ್ ಮಾಡಿ ಅವ್ರನ್ನ ನಮಗೆ ಪ್ರಧಾನಮಂತ್ರಿಯಾಗಿ ನಾವು ಇಟ್ಕೊಂಡಿದ್ದೀವಿ. ಅದೇ ರೀತಿ ಪ್ರಾಂತ್ಯಗಳಲ್ಲಿ ಮಂಡಲಗಳಲ್ಲಿ ನಾವು MLAಗಳನ್ನ, ಕಾರ್ಪೊರೇಟರ್ಗಳನ್ನ ನಾವು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದೆಲ್ಲ ಕಾನೂನಾತ್ಮಕವಾಗಿ ನಡೀತಾ ಇದೆ. ನಿಮಗೆಲ್ಲ ಗೊತ್ತು, ಕಾನೂನಿನ ಪ್ರಕಾರ ಒಬ್ಬ ವ್ಯಕ್ತಿ ಆ ಕಾನೂನಿನ ಚೌಕಟ್ಟನ್ನು ಬಿಟ್ಟು ಹೊರಗಡೆ ಹೋದ ಅಂದರೆ ಅದು ಅಪರಾಧ. ಅದಕ್ಕೆ ಆದಂಥ ಸಪ್ರೇಟ್ ಸೆಕ್ಷನ್ಸ್ ಇದೆ. ಎಲ್ಲ ಅಪರಾಧಗಳಿಗೂ ಒಂದೇ ಸೆಕ್ಷನ್ಸ್ ಇರೋದಿಲ್ಲ. ಸೊ ಸಣ್ಣ ಅಪರಾಧಕ್ಕೆ ಸಣ್ಣ ಶಿಕ್ಷೆ, ದೊಡ್ಡ ಅಪರಾಧಕ್ಕೆ ದೊಡ್ಡ ಶಿಕ್ಷೆ. ಈ ಕಾನೂನು ಮಾಡಿರೋ ಉದ್ದೇಶ ಏನಂದರೆ, ಒಬ್ಬ ಮನುಷ್ಯನ ಯಾವುದೇ ತಪ್ಪು ಮಾಡದೆ, ಅಪರಾಧ ಮಾಡದೆ ಅವನು ಇರಲಿ, ಅಪರಾಧ ಮಾಡಿದ್ರೆ ನಿನಗೆ ಈ ಥರ ಒಂದು ಶಿಕ್ಷೆ ಆಗುತ್ತೆ ಅಂತ ಆ ಒಂದು ಉದ್ದೇಶದಿಂದನೇ ಈ ಒಂದು ಕಾನೂನನ್ನು ರಚನೆ ಮಾಡಿದ್ದಾರೆ. ಬಟ್ ಈ ಕಾನೂನು ಎಷ್ಟು ಅದು ಉಪಯೋಗ ಆಗ್ತಿದೆ, ಎಷ್ಟು ಜನ ಈ ಕಾನೂನನ್ನ ಪಾಲಿಸ್ತಾ ಇದ್ದಾರೆ ಅನ್ನೋದೇ ಮುಖ್ಯವಾಗಿ ಇರಬೇಕಾಗಿರೋ ವಿಷಯ. ನೋಡಿ, ಈಗ ಕಾನೂನು ಮಾಡಿದ್ದಾರೆ ಮೊದಲಿಂದನೂ.
ಒಂದೊಂದು ಅಪರಾಧಕ್ಕೂ ಇಂತಿಂಥ ಶಿಕ್ಷೆ ಅಂತ ಕೂಡ ಗೊತ್ತಿದೆ. ಗೊತ್ತಿದ್ದು ಅಪರಾಧಗಳು ನಡೀತಾ ಇದೆಯಾ ನಡೀತಾ ಇಲ್ವಾ ಅಂತ ನಾವು ಯೋಚನೆ ಮಾಡಿದ್ರೆ ಅಪರಾಧಗಳು ನಡೀತಾನೇ ಇದೆ. ಈ ಕಾನೂನು ಅನ್ನೋದು ಯಾವುದೇ ಒಂದು ವ್ಯಕ್ತಿ ಅಪರಾಧ ಮಾಡಿದ ತಕ್ಷಣ ಹೇಗೆ ಶಿಕ್ಷೆನ ಅನುಭವಿಸ್ತಾರೋ ಅದೇ ಕಾನೂನು ಆ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋದು ಕೂಡ ಮಾರ್ಗ ಕೂಡ ಇದೆ ಅದರಲ್ಲಿ. ಯಾಕಂದರೆ ಒಂದು ಸ್ಲೋಗನ್ ಇದೆ, ಏನಂದರೆ 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆದರೂ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋ ಒಂದು ಮಾತನ್ನು ಇಟ್ಕೊಂಡು ಈಗ ಸಾಕ್ಷ್ಯಾಧಾರ, ಈಗ ಸಾಕ್ಷಿಗಳು ಎಷ್ಟಿದೆ, ಅದಕ್ಕೆ ಕ್ಲಾಸಸ್ ಇದೆ. ಹಾಗಾಗಿ ಒಬ್ಬ ಅಪರಾಧಿಗೆ ಕೂಡ ಒಬ್ಬ ಅಡ್ವೊಕೇಟ್ ನೇಮಿಸ್ಕೋತಾರೆ, ಅಪರಾಧ ಮಾಡದೇ ಇರೋನು ಕೂಡ ಒಬ್ಬ ಅಡ್ವೊಕೇಟ್ನ ನೇಮಿಸ್ಕೋತಾನೆ. ಹಾಗಾಗಿ ಇಬ್ಬರು ಹೇಗೆ ಅದನ್ನು ಆರ್ಗ್ಯುಮೆಂಟ್ ಮಾಡ್ತಾರೆ, ಏನು ಸಾಕ್ಷ್ಯಾಧಾರ ಇದೆ ಅನ್ನೋದ್ರ ಮೇಲೆ ಜಡ್ಜ್ಮೆಂಟ್ ಆಗುತ್ತೆ. ಈಗ ಸಾಕ್ಷ್ಯಾಧಾರನ ಹೇಗೆ ಬೇಕಾದರೂ ತಿರುಚ್ಬೋದು, ಅದು ಅವರವರ ಮನಸ್ಸಿಗೆ ಗೊತ್ತಿರುತ್ತೆ ನಾನು ತಪ್ಪು ಮಾಡಿದ್ದೀನ ಇಲ್ವಾ ಅಂತ. ಆದರೆ ಕಾನೂನು ಚೌಕಟ್ಟಿನಲ್ಲಿ ಮನಸ್ಸಿಗೆ ಭಾವನೆಗಳಿಗೆ ಆಸ್ಪದ ಇಲ್ಲ. ಸಾಕ್ಷ್ಯ ಸಮೇತ ನೀನು ನಿರೂಪಿಸಿದ್ರೆ ಮಾತ್ರ ನಿನಗೆ ದಂಡನೆ, ಅಥವಾ ನೀನು ಸಾಕ್ಷ್ಯ ಸಮೇತ ನಿರೂಪಿಸಿದ್ರೆ ನಿನಗೆ ಬಿಡುಗಡೆ. ಹಾಗಾಗಿ ಒಂದು ಕಟ್ಕಟೆಯಲ್ಲಿ ನಿಂತ್ಕೊಂಡ್ಮೇಲೆ ಒಬ್ಬ ಅಡ್ವೊಕೇಟ್ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕಾದ್ರೆ ಅವು ಯಾವ ರೀತಿ ಬೇಕಾದ್ರೂ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೋದು. ಅದಕ್ಕೆ ನಮ್ಮ ಮಾತು, ನಾವು ನೀಡುವಂಥ ಸಾಕ್ಷಿನೇ ಅಲ್ಲಿ ರೆಕಾರ್ಡ್ ಆಗುತ್ತೆ. ಆ ಸಾಕ್ಷ್ಯಾಧಾರ ನಾವು ಸರಿ ಕೊಟ್ಟಿಲ್ಲ ಅಂದರೆ ಅದು ರೆಕಾರ್ಡ್ ಆಗಲ್ಲ. ಇಲ್ಲಿ ನಾನು ನೋಡಿದೆ, ನನ್ನ ಮನಸ್ಸಾಕ್ಷಿ ನೋಡಿ ನನ್ನ ಮಾತು ನೀವು ನಂಬಿ ನಾನು ಆ ಥರ ಎಲ್ಲ ಮಾಡಿಲ್ಲ ಅಂತ ಒಬ್ಬ ನಿರಪರಾಧಿ ಹೇಳಿದ್ರೆ ಜಡ್ಜ್ ಕೇಳೋದಿಲ್ಲ, ಕೋರ್ಟ್ ಕೂಡ ಕೇಳೋದಿಲ್ಲ. ಹಾಗಾಗಿ ಈ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಎಷ್ಟೋ ಜನ ಅಪರಾಧಿಗಳು ತಪ್ಪಿಸ್ಕೊಳ್ತಾ ಇದ್ದಾರೆ, ನಿಮ್ಗೆ ಗೊತ್ತಿದೆ. ನೀವು ಉದಾಹರಣೆಗೆ ನೋಡ್ಬೋದು, ಒಬ್ಬ ವ್ಯಕ್ತಿ ಅಂಡರ್ವರ್ಲ್ಡ್ ಡಾನ್ ಅಂತ ಕರಿಬೋದು. ಅವರು ಇದುವರೆಗೂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. ಕಾನೂನಿದೆ, ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲರೂ ಇದ್ದೀವಿ, ಆದ್ರೂ ಅವ್ರನ್ನ ಇದುವರೆಗೂ ಬಂಧಿಸೋಕ್ಕಾಗಿಲ್ಲ. ನೀವು ಆ ವ್ಯಕ್ತಿ ನೋಡ್ಬೋದು, ಎಲ್ಲರಿಗೂ ಗೊತ್ತು. ನೀವು ಪರದೆ ಮೇಲೆ ನೋಡಿದ್ರೆ ಆ ವ್ಯಕ್ತಿನ ನೀವು ಯಾರು ಅಂತ ಕಂಡುಹಿಡಿತೀರ ನೋಡೋಣ. ನೋಡಿ, ಈ ವ್ಯಕ್ತಿ ಯಾವ ದೇಶದಲ್ಲಿದ್ದಾನೋ, ಯಾವ್ಯಾವ ದೇಶನ ಜಂಪ್ ಮಾಡ್ತಿದ್ದಾನೋ ಎಲ್ಲ ಮಾಹಿತಿ ಗುಪ್ತಚರ ಇಲಾಖೆ ಅಂತಿದೆ, ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಕಾನೂನಿದೆ, ಅವನು ಮಾಡಿದ ಅಪರಾಧಗಳಿಗೆಲ್ಲ ಸಾಕ್ಷಿ ಇದೆ, ಆದ್ರೂ ಅವನು ತಪ್ಪಿಸ್ಕೊಳ್ಳೋದು ಕೂಡ ಮಾರ್ಗ ಇದೆ. ಹಾಗಾಗಿ ಈ ಕಾನೂನು ಚೌಕಟ್ಟಿನಲ್ಲಿ ಒಬ್ಬ ಅಪರಾಧಿ ಅಪರಾಧ ಮಾಡಿದ್ರೆ ಬಂಧಿಸೋದಕ್ಕೂ ಒಂದಷ್ಟು ಸೆಕ್ಷನ್ಸ್ ಇದೆ, ತಪ್ಪಿಸ್ಕೊಳ್ಳೋದಕ್ಕೂ ಒಂದಷ್ಟು ಸೆಕ್ಷನ್ಸ್ ಇದೆ. ಅದೇ ರೀತಿ ನೀವು ಇನ್ನೊಬ್ಬರು ನೋಡ್ಬೋದು, ನಮ್ಮ ದೇಶದಲ್ಲಿ ಸುಮಾರು ಸಾಲ ಮಾಡಿ ಇನ್ನೊಂದು ದೇಶದಲ್ಲಿ ಐಷಾರಾಮಿ ಜೀವನ, ಲಕ್ಸುರಿಯಸ್ ಜೀವನ ಮಾಡ್ತಿದ್ದಾರೆ. ಅವ್ರನ್ನ ಬಂಧಿಸೋದಕ್ಕೆ ಕಾನೂನಿಲ್ವ? ನಮ್ಮ ಹತ್ರ ಕಾನೂನಿದೆ, ಆದರೆ ಅವ್ರನ್ನ ಬಂಧಿಸೋಕ್ಕಾಗೋದಿಲ್ಲ. ಇನ್ನೊಂದು ಫೋಟೋ ನೀವು ನೋಡಿದ್ರೆ ನೋಡಿ, ಇವರ ಹೆಸರು ವಿಜಯ್ ಮಲ್ಯ ಅಂತ. ನೋಡಿ, ವಿಜಯ್ ಮಲ್ಯ ಇಸ್ ಆನ್ ಇಂಡಿಯನ್ ಬಿಸ್ನೆಸ್ ಮ್ಯಾನ್ ಅಟ್ ಪ್ರೆಸೆಂಟ್ ಫೈಟಿಂಗ್ ಎಕ್ಸ್ಟ್ರಾಡಿಷನ್ ಫ್ರಮ್ ದಿ UK. ಮಲ್ಯ ಹೂ ಓಸ್ 17 ಇಂಡಿಯನ್ ಬ್ಯಾಂಕ್ಸ್ ಆ್ಯಂಡ್ ಎಸ್ಟಿಮೇಟೆಡ್ ₹9,000 crore. ಎಷ್ಟು ದೊಡ್ಡ ದೊಡ್ಡ ಅಡ್ವೊಕೇಟ್ಸ್ ಇದ್ದಾರೆ ನಮ್ಮ ಭಾರತದಲ್ಲಿ ಅಥವಾ ಪ್ರಪಂಚದಲ್ಲೇ ತೊಗೊಂಡ್ರೆ. ಆದರೂ ಯಾವುದೋ ಒಂದು ಕಾನೂನಿನ ಒಂದು ಸೆಕ್ಷನ್ ಇಟ್ಕೊಂಡು ಅವರು ತಪ್ಪಿಸ್ಕೊಂಡಿದ್ದಾರೆ, ಆರಾಮಾಗಿ ಆಚೆ ಜೀವನ ಮಾಡ್ತಿದ್ದಾರೆ. ಸೊ ಹಾಗಾಗಿ ಯಾವುದೇ ಅಪರಾಧ ಕಾನೂನಿನ ದೃಷ್ಟಿನಲ್ಲಿ ಕಂಡ್ರೂ ಅದನ್ನು ಅಪ್ಲೈ ಮಾಡೋಕ್ಕೆ ಸರಿಯಾದ ಮಾರ್ಗ ಇದ್ರೂ ಅದನ್ನು ಅಪ್ಲೈ ಮಾಡಿಕೊಂಡ್ರೆ ಅದನ್ನು ತಪ್ಪಿಸ್ಕೊಳ್ಳೋದು ಕೂಡ ಬೇರೆ ಬೇರೆ ಮಾರ್ಗ ಇದೆ ಅಂತ ಕೂಡ ಕಂಡಿಟ್ಕೊಳ್ತಾರೆ ಇವತ್ತಿನ ಜನ. ಅದೇ ರೀತಿ ನೀವು ವೀರಪ್ಪನ ನೋಡ್ಬೋದು, ಒಬ್ಬ ವ್ಯಕ್ತಿ ಕಾಡಲ್ಲಿ 40-45 ವರ್ಷಗಳನ್ನ ಅವ್ರನ್ನ ಹಿಡಿಯೋಕ್ಕಾಗಲಿಲ್ಲ ಯಾರು. ಕೊನೆಗೆ ಅವ್ರಿಗೆ ಏಜ್ ಆಗಿ ಕೊನೆ ಕಾಡಿಂದ ಆಚೆ ಬಂದ ಮೇಲೆ ಒಂದಿನ ಅವನು ಪ್ರಾಣ ಬಿಟ್ಟ, ಆ ಒಂದು ವೀರಪ್ಪನ ಎಂಬ ಕಾಡುಗಳ. ಹಾಗಾಗಿ ಒಬ್ಬ ವ್ಯಕ್ತಿ ಅಪರಾಧ ಮಾಡಿದ್ರೆ ಶಿಕ್ಷೆ ಇದೆ, ಅದೇ ಅಪರಾಧ ಮಾಡಿದಂಥ ವ್ಯಕ್ತಿ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋದು ಕೂಡ ಕಾನೂನಿನ ಚೌಕಟ್ಟಿನಲ್ಲಿದೆ. ಆದರೆ ದೇವರೇನು ಹೇಳ್ತಾರೆ,
ಒಬ್ಬ ಅಪರಾಧಿ ಪಾಪ ಮಾಡೋದು ಅಥವಾ ಒಬ್ಬ ವ್ಯಕ್ತಿ ಪಾಪ ಮಾಡಿ ತಪ್ಪಿಸ್ಕೊಳ್ಳೋದು ಇಷ್ಟ ಅಂತ ಹೇಳ್ತಿದ್ದಾರಾ? ಏನು ಹೇಳ್ತಾರೆ ನಾವು ದೈವಗ್ರಂಥದಲ್ಲಿ ಓದ್ಕೊಳ್ಳೋಣ. ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 15ನೇ ವಚನ. ಪ್ರಾವರ್ಬ್ಸ್ 17th ಚಾಪ್ಟರ್ ವರ್ಸ್ 15. ದುಷ್ಟನನ್ನು ಶಿಷ್ಟನೆಂದು, ಶಿಷ್ಟನನ್ನು ದುಷ್ಟನೆಂದು ನಿರ್ಣಯಿಸುವವರಿಬ್ಬರು ಯೆಹೋವನಿಗೆ ಅಸಹ್ಯರು. ನೋಡಿ, ಒಬ್ಬ ದುಷ್ಟನ್ನ ಇವನು ಸಾಕ್ಷ್ಯಾಧಾರಗಳು ಇಲ್ಲದೆ ಇವನೊಬ್ಬ ಶಿಷ್ಟ ಅಂತ ನಿರೂಪಿಸ್ತಾರೆ ಕೋರ್ಟಲ್ಲಿ. ನೀವು ಸುಮಾರು ನ್ಯೂಸಲ್ಲಿ ನೋಡಿರ್ತೀರ. ಅದರಲ್ಲೊಬ್ಬ ಇನ್ನೊಂದು ಫೋಟೋ ತೋರಿಸಿದ್ರೆ ಅದರಲ್ಲೊಬ್ಬ ವ್ಯಕ್ತಿ ಕಾಣಿಸ್ತಾನೆ. ಅವನು ಯಾವುದೋ ಒಂದು ಗಲಾಟೆ ವಿಷಯದಲ್ಲಿ ಅವನೇ ಪೊಲೀಸ್ SIT ಟೀಮಲ್ಲಿದ್ದು ಪೊಲೀಸ್ ಡ್ಯೂಟಿ ಮಾಡಿ ಅವನೊಂದಷ್ಟು ರೆಕಾರ್ಡ್ಗಳನ್ನ ತೊಗೊಂಡು ಸಬ್ಮಿಟ್ ಮಾಡ್ತಾನೆ. ಆದರೆ ಆ ವ್ಯಕ್ತಿನೇ ಸಾಕ್ಷ್ಯಾಧಾರಗಳು ಇಲ್ಲದೆ ಸರಿಯಾಗಿ ಸುಳ್ಳು ಸಾಕ್ಷ್ಯಾಧಾರಗಳನ್ನ ಏರ್ಪಾಡು ಮಾಡಿ ಆ ವ್ಯಕ್ತಿನೇ ದುಷ್ಟ, ಅವನದೇ ತಪ್ಪಿದೆ, ಅವನೇ ಅಪರಾಧಿ ಅಂತ ಅವನ್ನ ಜೈಲಲ್ಲಿ ಹಾಕ್ಬಿಡ್ತಾರೆ. ನೆಕ್ಸ್ಟ್ ಫೋಟೋ ಬ್ರದರ್. ಇವತ್ತಿನವರೆಗೂ ಅವನು 19 ವರ್ಷ ಏನೋ ಅವನಿಗೆ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದಾರೆ. ನೋಡಿ, ಈ ವ್ಯಕ್ತಿ ಹೆಸರು ಓದಿ, ಸತೀಶ್ ಝಾ ಅಂತ. ಇವರೊಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್. ಇವರು ಅದು ಯಾವುದೋ ಒಂದು ಕೇಸ್ ವಿಷಯದಲ್ಲಿ ಇವರೇ ಹೋರಾಟ ಮಾಡಿ ಒಂದಷ್ಟು ರೆಕಾರ್ಡ್ಸ್ ಎಲ್ಲ ಸಬ್ಮಿಟ್ ಮಾಡ್ತಾರೆ ಕೋರ್ಟ್ಗೆ. ಕೊನೆಗೆ ಈ ವ್ಯಕ್ತಿ ಕೊಟ್ಟಿರೋದೇ ತಪ್ಪು ಅನ್ನೋ ಒಂದು ಉದ್ದೇಶದಿಂದ ಅದನ್ನು ಸಾಕ್ಷ್ಯಾಧಾರಗಳನ್ನ ತಿರುಚಿ ಈ ವ್ಯಕ್ತಿನೇ ಈಗ 19 ವರ್ಷ ಜೈಲು ಈ ವ್ಯಕ್ತಿಗೆ. ಆಗಲೇ ತಂದೆಯಾದವರು ಹೇಳಿದ್ದಾರೆ ನೋಡಿ ಜ್ಞಾನೋಕ್ತಿಗಳಲ್ಲಿ, ದುಷ್ಟನನ್ನು ಶಿಷ್ಟನೆಂದು, ಶಿಷ್ಟನನ್ನು ದುಷ್ಟನೆಂದು ನಿರ್ಣಯಿಸುವವರಿಬ್ಬರು ಯೆಹೋವನಿಗೆ ಅಸಹ್ಯರು. ಇವತ್ತಿನವರೆಗೂ ಈ ಕೆಲಸ ನಡೀತಾನೆ ಇದೆ. ನೀವು ಎಷ್ಟೊಂದು ಕೇಸುಗಳು ನೋಡಿರ್ತೀರ. ಯಾವನೇ ಒಬ್ಬ ಬೇಕು ಅಂತ ಗಲಾಟೆ ಮಾಡಿ ಇನ್ನೊಬ್ಬ ವ್ಯಕ್ತಿಗೆ ತೊಂದರೆ ಕೊಟ್ಟರೆ ಅವ್ರು ಒಪ್ಕೊಳ್ಳೋದಿಲ್ಲ. ನಾನೇ ಗಲಾಟೆ ಮಾಡಿದೆ, ನಾನೇ ಏನೋ ತಪ್ಪಾಗೋಯ್ತು ಅಂತ, ನಾನು ಮಾಡೇ ಇಲ್ಲ ಅಂತಲೇ ಸುಳ್ಳು ಹೇಳ್ತಾರೆ. ಪಾಪ ಏಟು ತಿಂದಂಥ ಮನುಷ್ಯ ಕೂಡ ಒಬ್ಬ ಅಡ್ವೊಕೇಟ್ನ ಇಟ್ಕೊಂಡು ಫೈಟ್ ಮಾಡ್ತಾರೆ. ಅದು ಅಡ್ವೊಕೇಟು ಮಾತಿನ ಮೇಲೇ ಅದು ಕೇಸ್ ಉಲ್ಟಾಗುತ್ತೆ. ಹಾಗಾಗಿ ತಂದೆಯಾದ ದೇವರಿಗೆ ಇದು ಅಸಹ್ಯವಾದ ಕೆಲಸ. ಈ ಥರ ಕೆಲಸಗಳು ಸುಮಾರು ಪ್ರಪಂಚದಲ್ಲಿ ನಾವು ನೋಡ್ತಾನೆ ಇರ್ತೀವಿ. ನಾವು ಈ ಪಾಠ ಭಾಗನ ಒಂದು 3 ಭಾಗಗಳಾಗಿ ನಾವು ವಿಂಗಡಿಸೋಣ ಈ ಪಾಠಾಂಶನ. ಒಂದು ಅಪರಾಧಿ ಇಲ್ಲ ನಿರಪರಾಧಿ, ಅಪರಾಧಗಳು ಮತ್ತು ನಿರಪರಾಧಗಳು ಅನ್ನೋ ಒಂದು ಭಾಗ. ಇನ್ನೊಂದು ಲಂಚ ಅನ್ನೋದೊಂದು ಈ ಪ್ರಪಂಚದಲ್ಲಿ ಜಾಸ್ತಿ ಇದೆ, ಕರಪ್ಷನ್. ನೆಕ್ಸ್ಟು ನಮ್ಮ ತಂದೆಯಾದ ದೇವರಾಗಲಿ ಯೇಸು ಕ್ರಿಸ್ತನಾಗಲಿ ಏನು ಹೇಳಿದ್ದಾರೆ ವಾಕ್ಯ, ಈ 3 ಅಂಶಗಳೊಂದಿಗೆ ನಾವು ಈ ಪಾಠನ ಕಲ್ತ್ಕೊಳ್ಳೋಣ. ಈ ನಿರಪರಾಧ ಅಪರಾಧ ಅನ್ನೋದ್ರ ಬಗ್ಗೆ ನಮಗೀಗ ಸ್ವಲ್ಪ ಕಾನೂನು ಚೌಕಟ್ಟಿನಲ್ಲಿ ಯಾವ ರೀತಿ ನಾವು ಸೆಕ್ಷನ್ ಹಾಕ್ಬೋದು, ಯಾವ ರೀತಿ ಸೆಕ್ಷನ್ ಹಾಕಿ ತಪ್ಪಿಸ್ಕೊಳ್ತಾರೆ ಅನ್ನೋ ವಿಷಯ ನಾವು ಇಷ್ಟೊತ್ತು ಮಾತಾಡಿದ್ವಿ. ಅದೇ ಇನ್ನೊಂದು ಕಡೆ ಕೂಡ ತಂದೆಯಾದ ದೇವರು ಹೇಳ್ತಾರೆ, ಕೀರ್ತನೆಗಳು 94ನೇ ಅಧ್ಯಾಯ 94ನೇ ಅಧ್ಯಾಯ 20ರಿಂದ 21ನೇ ವಚನ. ಧರ್ಮಶಾಸ್ತ್ರದ ನೆವನದಿಂದ ಕೇಡು ಕಲ್ಪಿಸುವ ನಾಶಕರ ನ್ಯಾಯಾಸನಕ್ಕೂ ನಿನಗೂ ಸಂಬಂಧವೇನು? ಜೀವ ತೆಗೆಯಬೇಕೆಂದು ನೀತಿವಂತರ ಮೇಲೆ ಬೀಳುತ್ತಾರೆ, ನಿರಪರಾಧಿಗಳಿಗೆ ಮರಣ ಶಿಕ್ಷೆ ವಿಧಿಸುತ್ತಾರೆ. ನೋಡಿ, ಎಷ್ಟು ಅತ್ಯುತ್ತಮವಾದ ಮಾತು. ನಾವು ಆವಾಗಲೇ ದೇವರು ನಮಗೆ ಬರ್ಕೊಟ್ಟಿದ್ದಾರೆ. ಅದು ಈಗಲೂ ನಡೀತಾ ಇದೆ. ನಿರಪರಾಧಿಗಳಿಗೆ ಶಿಕ್ಷೆ ಆಗ್ತಾನೇ ಇದೆ.
ಯಾಕಂದರೆ ಅವ್ರಿಗೆ ನಾನು ನಿರಪರಾಧಿ ಅಂತ ನಿರೂಪಿಸ್ಕೊಳ್ಳೋದಕ್ಕೆ ಅವರಿಗೆ ಸಾಕ್ಷಿ ದೊರಕ್ತಾ ಇಲ್ಲ, ಸಾಕ್ಷಿಯೆಲ್ಲ ನಾಶ ಮಾಡ್ತಾರೆ. ಹಾಗಾಗಿ ಅವರೊಂದಿಗೆ ನಿನಗೇನು ಪಾಲು ಅಂತ ದೇವರು ಕೇಳ್ತಾ ಇದ್ದಾರೆ. ನೀವು ಈ ಹೋದ ವರ್ಷ ಕರೋನಾಗೆ ಮುಂಚೆ ಒಂದಷ್ಟು JNU ಸ್ಟೂಡೆಂಟ್ಸು ಪ್ರೊಟೆಸ್ಟ್ ಮಾಡಿದ್ರು, ಆ್ಯಕ್ಟಿವಿಟ್ಸ್ ಅವರೆಲ್ಲ. ಕನ್ಯಾಕುಮಾರ್ ಇರ್ಬೋದು, ಖಾಲಿದ್ ಅಂತ ಒಬ್ಬ ವ್ಯಕ್ತಿ, ಅವ್ರನ್ನೆಲ್ಲ ಇವಾಗ ಅಪರಾಧಿ ಅಂತ ಅವ್ರನ್ನೆಲ್ಲ ಶಿಕ್ಷೆಗೊಳಪಡಿಸಿದ್ದಾರೆ ಅವ್ರನ್ನೆಲ್ಲರೂ. ನೀವು ಯೂಟ್ಯೂಬಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅವ್ರು ಜಸ್ಟ್ ಪ್ರೊಟೆಸ್ಟ್ ಮಾಡಿದ್ರು ಅಷ್ಟೇ. ನಮ್ಮ ಗೌರ್ಮೆಂಟ್ ಮಾಡೋವಂಥ ಕೆಲಸಗಳು ಸರಿ ಇಲ್ಲ, ಅವರು ಮಾಡ್ತಕ್ಕಂಥ ರೀತಿ ನೀತಿಗಳು ಸರಿ ಇಲ್ಲ, ಡಿಮಾನಿಟೈಸ್ ಮಾಡ್ತಾರಲ್ಲ ಆ ಟೈಮಲ್ಲಿ ಗಲಾಟೆ ಮಾಡಿದ್ರು, NA ಆ್ಯಕ್ಟ್ ಮಾಡಿದಾಗ ಗಲಾಟೆ ಮಾಡಿದ್ರು. ಪ್ರೊಟೆಸ್ಟ್ ಮಾಡಿದ್ದೇ ತಪ್ಪಾಯ್ತಾ ಅನ್ನೋ ಒಂದು ರೀತಿಯಲ್ಲಿ ಅವ್ರ ಮೇಲೆ ಅಪರಾಧಿ ಅಂತ ಮಾಡಿ ಅವ್ರನ್ನ ಜೈಲಲ್ಲೇನೋ ಇಟ್ಟಿದ್ದಾರೆ. ಈಗ JNU ಸ್ಟೂಡೆಂಟ್ಸ್ನ JNU ಕೂಡ ಬ್ಯಾನ್ ಮಾಡಬೇಕು ಅಂತ ಕೂಡ ಇದ್ದಾರೆ. ಅದೇನಿರಲಿ, ಅವರು ತಪ್ಪು ಮಾಡಿದಾರೋ ಮಾಡಿಲ್ವೋ ಸಾಕ್ಷ್ಯಾಧಾರ ಸಮೇತ ಅದನ್ನು ತಿರುಚಿ ಏನು ಬೇಕಾದ್ರೂ ಮಾಡೋದಕ್ಕೆ ಸಾಧ್ಯ ಇದೆ. ಇನ್ನೊಂದು ಫೋಟೋ ನೀವು ನೋಡಿದ್ರೆ ಒಬ್ಬ ಆ್ಯಕ್ಟಿವಿಟ್ಸ್ ಇದ್ದಾನೆ, ಅವನೊಬ್ಬ ನಟ ಕೂಡ. ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು ಕಾಲದಲ್ಲಿ ಅತ್ಯಾಚಾರ ಮಾಡಿ ಜೈಲಿಗೆ ಹೋಗಿ ಶಿಕ್ಷೆ ಅನುಭವಿಸಿ ಹೊರಗಡೆ ಬರ್ತಿದ್ದಾರೆ, ಅಂಥವ್ರಿಗೆ ಜೈಕಾರ ಹಾಕಿ ಹೂನಾರ ಹಾಕಿ ಜನಗಳು ಅವ್ರನ್ನ ಹುರಿದುಂಬಿಸ್ತಿದ್ದಾರೆ. ಅದೊಂದು ಫೋಟೋ ಕೂಡ ನೋಡ್ಬೋದು. ನೋಡಿ, ಬಿಲ್ಕಿಸ್ ಬಾನು ಪ್ರಕರಣ. ಬಿಲ್ಕಿಸ್ ಬಾನು ಅನ್ನೋ ಒಂದು ಹುಡುಗಿ ಮೇಲೆ ಅತ್ಯಾಚಾರ ಮಾಡಿ ಜೈಲಿಗೆ ಹೋದಂಥವ್ರು ಸುಮಾರು ಜನ. ನೋಡಿ, ಅವರು ಗುಜರಾತ್ ಸರ್ಕಾರ ಬಿಡುಗಡೆ ಮಾಡಿದೆ. ಬಿಡುಗಡೆ ಮಾಡಿದ್ಮೇಲೆ ಕೆಲವೆಡೆ ಏನಂತ ಬರ್ತಿದೆ ನೋಡಿ, ಸ್ವಲ್ಪ ಓದಿ ಅದನ್ನು. ಇನ್ನು ಸ್ವಲ್ಪ ಮೇಲೆ ಬೆದರ್ ನೋಡಿ. ಬಿಲ್ಕಿಸ್ ಬಾನು ಅವರ ಮೇಲೆ 11 ಜನರು ಅತ್ಯಾಚಾರವೆಸಗಿದ್ದು ಸನ್ನಡತೆಯೇ ಅಥವಾ ಬಿಡುಗಡೆಯಾದ ನಂತರ ಇವರಿಗೆ ಹಾರ ಹಾಕಿ ಸ್ವಾಗತಿಸಿದ ಕ್ರಮ ಸನ್ನಡತೆಯೇ ಎಂದು ಬಹುಭಾಷಾ ನಟ ಪ್ರಕಾಶ್ ಪ್ರಶ್ನಿಸಿದರು. ನೋಡಿ, ಬಿಡುಗಡೆ ಆಗ್ತಿದ್ದಂಗೆ ಅವರೆಲ್ಲ ಒಳ್ಳೆ ಕೆಲಸ ಮಾಡಿ ಜೈಲಿಗೆ ಹೋದವರ, ಇಂಡಿಪೆಂಡೆನ್ಸ್ ಡೇಗೆ ಏನಾದರೂ ಹೋರಾಟ ಮಾಡಿ ಅಥವಾ ಒಳ್ಳೆ ಕೆಲಸಕ್ಕೋಸ್ಕರ ಹೋರಾಟ ಮಾಡಿ ಅಥವಾ ಸ್ಕೂಲ್ ಫೀಸೆಲ್ಲ ಜಾಸ್ತಿ ಮಾಡ್ತಾಯಿದ್ದೀರಾ, ಬಡವ್ರ ಕೈಲಿ ಕಟ್ಟೋಕ್ಕಾಗಲ್ಲ ಅಂತ ಪ್ರೊಟೆಸ್ಟ್ ಮಾಡಿ ಪೊಲೀಸವ್ರ ಕೈಲಿ ಏಟು ತಿಂದು ಜೈಲಿಗೆ ಹೋಗಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ. ಅವ್ರ ಶಿಕ್ಷೆ ಅನುಭವಿಸಿ ಗುಜರಾತ್ ಕೋರ್ಟು ಅವ್ರನ್ನ ಬಿಡುಗಡೆ ಮಾಡಿದೆ. ಇಷ್ಟು ವರ್ಷ ಆದಮೇಲೆ ಬಿಡುಗಡೆ ಮಾಡ್ತಾರೆ. ಪರ್ಮನೆಂಟ್ ಮರಣದಂಡನೆ ಶಿಕ್ಷೆಗೆ ಕೊಡೋ ಹಾಗಿಲ್ಲ. ಎಷ್ಟೇ ಅವನು ಕ್ರೂರಿ ಆದ್ರೂ ಮರಣದಂಡನೆ ವಿಧಿಸೋ ಹಕ್ಕು ಇಲ್ಲ, ಜೀವಾವಧಿ ಶಿಕ್ಷೆ ಕೊಡಬೇಕು ಅನ್ನೋದು ಅಮೆಂಡ್ಮೆಂಟ್ ಬಂದಿದೆ. ಅವನು ಸಾಯೋವರೆಗೂ ಜೈಲಿರಬೇಕು, ಇಲ್ಲಾಂದರೆ 14 ವರ್ಷ ಅಥವಾ 21 ವರ್ಷ ಜೈಲಲ್ಲಿದ್ದವನು ಆಚೆ ಬರಬೇಕು. ಆಚೆ ಬರ್ತಿದ್ದಾರೆ, ಅವ್ರಿಗೆ ಹೂನಾರ ಹಾಕಿ ಸ್ವಾಗತಿಸ್ತಾ ಇದ್ದಾರೆ. ಇದನ್ನ ಒಬ್ಬ ವ್ಯಕ್ತಿ ಖಂಡಿಸ್ತಾ ಇದ್ದಾನೆ. ಈಗ ನೋಡಿ, ಅವನ ಮೇಲೆ ಕೂಡ ದೇಶದ್ರೋಹಿ ಪ್ರಕರಣ ಅಂತ ಹಾಕಿ ಅವ್ರನ್ನ ಜೈಲಿಗೆ ಹಾಕ್ತಾರೆ. ಇದೆಲ್ಲ ಯಾವುದರಿಂದ ನಡೀತಾ ಇದೆ ಅಂದರೆ ಸರಿಯಾದ ಜ್ಞಾನ ಇಲ್ಲದೆ ಇರೋದ್ರಿಂದನೇ ಇದು ನಡೀತಾನೇ ಇದೆ. ನಾವು ಈ ಪ್ರಪಂಚದಲ್ಲಿ, ಈ ಸಮಾಜದಲ್ಲಿ ಅವ್ರ ಮಧ್ಯೆ ನಾವು ಕ್ರೈಸ್ತರಾಗಿ ಬದುಕ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಏನು? ಇದಕ್ಕೆಲ್ಲ ಕಾರಣ ಸರಿಯಾದ ಮಾತು, ಒಬ್ಬ ಮನುಷ್ಯನ ಮಾರ್ಪಡಿಸುವಂಥ ಮಾತು, ಪರಿವರ್ತನೆ ಮಾಡುವಂಥ ಮಾತನ್ನು ಯಾರು ಹೇಳ್ದೇ ಇರೋಂಥದ್ದೇ. ನೋಡಿ, ಎಷ್ಟೋ IITs ಇದೆ, IAS ಇದೆ, ಎಷ್ಟೋ ಕಾಲೇಜಸ್ ಇದೆ, ಎಷ್ಟು ಸ್ಕೂಲ್ಸ್ ಇದೆ, ಮಠಗಳಿದೆ, ಚರ್ಚಸ್ ಇದೆ, ಮಸೀದಿಗಳಿದೆ. ಇಷ್ಟೆಲ್ಲ ಇದ್ದರೂ ಅಲ್ಲೆಲ್ಲ ಏನು ಬೋಧನೆ ನಡೀತಾ ಇದೆ? ಮತ್ತು ಇಷ್ಟೊಂದೆಲ್ಲ ಜನ ಪಾಪ ಮಾಡ್ತಿದ್ದಾರೆ, ಮೋಸ ಮಾಡೋರು ಮಾಡ್ತಾನೇ ಇದ್ದಾರೆ, ಜೈಲಿಗೆ ಹೋಗೋರು ಹೋಗ್ತಾನೆ ಇದ್ದಾರೆ. ಇವತ್ತು ಪೊಲೀಸ್ ಸ್ಟೇಷನಲ್ಲಿ ಹೋದರೆ ಸುಮಾರು ಕೇಸಸ್ ಇದೆ. ಇಷ್ಟಿದ್ರೂ ಯಾಕೆ ಅವ್ರ ಮನ ಪರಿವರ್ತನೆ ಆಗ್ತಾಯಿಲ್ಲ? ಯಾಕೆ ಒಳ್ಳೆಯವ್ರು ಆಗ್ತಾಯಿಲ್ಲ ಜನ ಅಂದರೆ ಅವ್ರಿಗೆ ಸರಿಯಾಗಿ ಮಾರ್ಗದರ್ಶನ ಕೊಡೋರಿಲ್ಲ. ಯಾವ ಸ್ಕೂಲಲ್ಲಿ, ಯಾವ ಕಾಲೇಜಲ್ಲಿ, ಮಠಗಳಲ್ಲಿ ಸರಿಯಾದ ಬೋಧನೆ ಆಗ್ತಾಯಿಲ್ಲ. ಸರಿಯಾದ ಬೋಧನೆ ಇರೋ ಕಡೆ ಜನ ಬರ್ತಾಯಿಲ್ಲ. ಹಾಗಾಗಿ ಇದಿಷ್ಟು ಅಪರಾಧ ಮತ್ತು ನಿರಪರಾಧಗಳ ಬಗ್ಗೆ ನಾವು ಒಂದಷ್ಟು ರೆಫರೆನ್ಸ್ ನೋಡ್ಕೊಂಡ್ವಿ. ಇನ್ನು ಲಂಚ ಅನ್ನೋ ವಿಷಯ ಬರೋಣ. ಲಂಚ ಅನ್ನೋದು ನಿಮ್ಗೆ ಗೊತ್ತು, ಸುಮಾರು ಜಾಸ್ತಿ ಆಗ್ತಾಯಿದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿರ್ಬೋದು, ಬೇರೆ ರಾಜ್ಯಗಳಲ್ಲೇ ಇರ್ಬೋದು, 40%, 50% ಅನ್ನೋದು ನಾವು ಕೇಳ್ತಾ ಇದ್ದೀವಿ. ಈ 40% ಅಂದರೆ ಅರ್ಥ ಆಗ್ತಿದೆಯಾ ನಿಮಗೆ? ನ್ಯೂಸಲ್ಲಿ ಬರ್ತಿದೆಯಲ್ಲ, 40% ಲಂಚ ಕೊಟ್ಟರೆ ಕೆಲಸ ನಿನಗೆ ಅಲಾಟ್ ಆಗೋದು. 40% 100 ರೂಪಾಯಿಗೆ ನೀನು 40 ರೂಪಾಯಿ ಕೊಟ್ಟರೆ ನಿನಗೆ ಬಿಲ್ ಕ್ಲಿಯರ್ ಆಗೋದು. ಇನ್ನು ಅವನು 60 ರೂಪೀಸ್ ಇಟ್ಕೊಂಡು ಮಿಕ್ಕಿದೆಲ್ಲರಿಗೂ ಕೊಟ್ಟು ಅವ್ನು ಕೆಲಸ ಮಾಡೋಕ್ಕೆ ಆಗಲ್ಲ. ಹಾಗಾಗಿಯೇ ಇವತ್ತಿನ ರಸ್ತೆಗಳು ಆ ಥರ ಇದೆ, ಇನ್ಫ್ರಾಸ್ಟ್ರಕ್ಚರ್ಸ್ ಆ ಥರ ಇದೆ.
ಇದು ಏನಕ್ಕೆ ಆಗ್ತಿದೆ ಇವೆಲ್ಲ? ಭಯ ಇಲ್ಲ. ನಾವು ಲಂಚ ತೊಗೊಳ್ತಾ ಇದ್ದೀವಲ್ಲ, ನಮ್ಮನ್ನು ಒಬ್ಬ ವ್ಯಕ್ತಿ ಮೇಲ್ಗಡೆಯಿಂದ ನೋಡ್ತಿದ್ದಾನೆ, ದೇವರು ಅಂತ ಒಬ್ಬ ಇದ್ದಾನೆ, ನಮಗೆ ಶಿಕ್ಷೆ ಆಗುತ್ತೆ, ಇದೆಲ್ಲ ಅವ್ರಿಗೆ ಎಲ್ಲ ಹುಚ್ಚು ಮಾತುಗಳ ಥರ ಕಾಣಿಸ್ತಾ ಇದೆ ಇವತ್ತಿನ ದಿನ. ಆ ಲಂಚದ ವಿಷಯದಲ್ಲಿ ಒಂದು ಮಾತು ದೇವ್ರು ಏನು ಹೇಳ್ತಾರೆ ನೋಡಿ, ನಿರ್ಗಮನ ಯಾವುದು ಎಕ್ಸೋಡಸ್ ವಿಮೋಚನ ಕಾಂಡ 23ನೇ ಅಧ್ಯಾಯ 8ನೇ ವಚನ ಓದಿ, ಚೆನ್ನಾಗಿದೆ ಇದು. ಎಕ್ಸೋಡಸ್ ಚಾಪ್ಟರ್ 23 ವರ್ಸ್ 8. ಲಂಚವನ್ನು ತೆಗೆದುಕೊಳ್ಳಬಾರದು, ಲಂಚವು ಕಣ್ಣುಳ್ಳವರನ್ನು ಕುರುಡರಂತೆ ಮಾಡುತ್ತದೆ, ನಿರಪರಾಧಿಯಾದವನ ನ್ಯಾಯವನ್ನು ಕೆಡಿಸುತ್ತದೆ. ನೋಡಿ ಎಷ್ಟು ಉತ್ತಮವಾಗಿದೆ ಮಾತು. ಲಂಚವನ್ನು ತೆಗೆದುಕೊಳ್ಳಬಾರದು, ಲಂಚವು ಕಣ್ಣುಳ್ಳವರನ್ನು ಕುರುಡರಂತೆ ಮಾಡುತ್ತೆ. ನಾನೊಂದು ಸ್ಮಾಲ್ ಇನ್ಸಿಡೆಂಟ್ ಹೇಳ್ತೀನಿ. ನನ್ನ ಮುಂದೆನೇ ಆಗಿದೆ. ನನಗೊಬ್ಬ ಸ್ನೇಹಿತರಿದ್ದಾರೆ, ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್. ಅವರು ತುಂಬ ಒಳ್ಳೆಯ ವ್ಯಕ್ತಿ. ಅವ್ರನ್ನ ಸುಮಾರು ದಿನ ಆಗಿತ್ತು ನಾನು ಮೀಟ್ ಮಾಡೋಕ್ಕೆ ನಾನು ಹೋಗಿದ್ದೆ. ಹೀಗೆ ನಾನು ಅವ್ರ ಜೊತೆ ಅವ್ರ ಮನೆಯಲ್ಲೇ ಕೂತಿದ್ದೀನಿ. ಒಬ್ಬ ವ್ಯಕ್ತಿ ಬಂದರು, ಇನ್ನೊಬ್ಬರು ವ್ಯಕ್ತಿ ಇವ್ರನ್ನ ಮೀಟ್ ಮಾಡೋದಕ್ಕೆ. ಅವರೊಬ್ಬರು ಅಡ್ವೊಕೇಟು ಬಂದರು, ಕೂತ್ಕೊಂಡ್ರು. ನನ್ನ ಹತ್ರ ಹೇಳಿದ್ರು ಬಂದಂಥ ವ್ಯಕ್ತಿ, ಸರ್ ಸ್ವಲ್ಪ ಪರ್ಸ್ನಲ್ ವಿಷಯ ಮಾತಾಡಬೇಕು ಇನ್ಸ್ಪೆಕ್ಟರ್ ಹತ್ರ ಅಂತ. ಸರಿ, ಇನ್ಸ್ಪೆಕ್ಟರ್ ಇತ್ಕೊಂಡು ಇಲ್ಲ ಅವರು ನಮ್ಮ ಬ್ರದರೇ, ಪರವಾಗಿಲ್ಲ ಎಲ್ಲೇ ಮಾತಾಡಿ ಅಂತ. ಯಾವುದೋ ಒಂದು ಕೇಸ್ ವಿಷಯವಾಗಿ ಮಾತಾಡ್ತಾ ಲಂಚ, ಹಣ ಕೊಡೋ ಪ್ರಸ್ತಾಪ ಬಂತು. ಇನ್ಸ್ಪೆಕ್ಟ್ರು ಒಂದೇ ಮಾತು ಹೇಳಿದ್ರು, ನೀವು ಏನೇ ದುಡ್ಡು ಕೊಟ್ರು, ಎಷ್ಟೇ ಲಂಚ ನನಗೆ ಆಫರ್ ಮಾಡಿದ್ರು ನಾನು ನಿಮ್ಮ ಹತ್ರ ತೊಗೊಳಕ್ಕಾಗೋದಿಲ್ಲ. ಯಾರು CCTV ಫುಟೇಜಲ್ಲಿ ಕ್ಲಿಯರಾಗಿ ಆ ಕೇಸ್ ಸಂಬಂಧಪಟ್ಟಂತೆ ನ್ಯಾಯ ಇದೆ, ನಾನು ಅದನ್ನು ಬಿಟ್ಟು ಮಾಡೋದಕ್ಕಾಗೋದಿಲ್ಲ ಅಂತ ಅವ್ರನ್ನ ಸ್ವಲ್ಪ ರಫಾಗಿ ಮಾತಾಡಿ ಸ್ವಲ್ಪ ಬೈದು ಕೂಡ ಕಳಿಸ್ಬಿಟ್ರು. ಏನು ವಿಷಯ ಅಂದರೆ, ಒಂದು BMTC ಬಸ್ KSRTC ಬಸ್ ಹೋಗ್ತಾ ಇದೆ, ಬಂದಿದೆ ಅಂತ ಬ್ರೇಕ್ ಹಾಕಿದ್ದಾನೆ ಬಸ್ಸವನು. ಹಿಂದೆಯಿಂದ ಬಂದಂಥ ಕಾರು ಅದಕ್ಕೆ ಆಕ್ಸಿಡೆಂಟ್ ಡ್ಯಾಶ್ ಮಾಡಿದ್ದಾನೆ. ಸೊ ಮುಂದೆ ಭಾಗ ಎಲ್ಲ ಹಾಳಾಗಿದೆ. CCTV ಫುಟೇಜಲ್ಲಿ ರೆಕಾರ್ಡ್ ಆಗಿದೆ. ಇದಿಷ್ಟು ವಿಷಯ. ಆ ಕಾರಿನಲ್ಲಿದ್ದಂಥ ವ್ಯಕ್ತಿ ಕಡೆ ಬಂದಿರೋಂಥ ಅಡ್ವೊಕೇಟ್ ಇವರು, ಅದೇ ಊರಿನವನು ಅಡ್ವೊಕೇಟ್ಗೆ ಗೊತ್ತಿರೋರು ಕೂಡ ಆ ವ್ಯಕ್ತಿ. ಈಗ ಬಸ್ನವ್ರ ಮೇಲೆ ಕೇಸ್ ಮಾಡಿ ಅಂತ. CCTV ಫುಟೇಜ್ ಕರೆಕ್ಟಾಗಿದೆ, CCTV ಫುಟೇಜ್ನ ನೀವು ಮುಂದಕ್ಕೆ ತರಬೇಡಿ, ಅದನ್ನು ಸಾಕ್ಷಿಯಾಗಿ ತೊಗೊಬೇಡಿ, ಇನ್ಸ್ಪೆಕ್ಟ್ರಿಗೆ ಹೇಳ್ತಾ ಇರೋದು ಆ ವ್ಯಕ್ತಿ ಬಂದು ತೊಗೊಬೇಡಿ, ಅದನ್ನು ಮರೆ ಮಾಡಿ ಈ ಹೋಗ್ತಿದ್ದಂಥ ಕಾರ್ಗೆ ಸೈಡಿಂದ ಬಂದು ಓವರ್ಟೇಕ್ ಮಾಡೋಕ್ಕೋಗಿ ಬಸ್ಸೇ ಗುದ್ದಿದೆ ಅನ್ನೋ ರೀತಿಯಲ್ಲೇನೋ ನೀವು ಮಾಡಿ ಅಂತ ನೋಡಿ ತಿರ್ಚೋದಕ್ಕೆ ಅಡ್ವೊಕೇಟೇ ಸ್ವತಃ ಬಂದು ಕಾನೂನಾತ್ಮಕವಾಗಿ ಹೋರಾಡಬೇಕಾದಂಥ ಅಡ್ವೊಕೇಟ್ ಒಬ್ಬ ವ್ಯಕ್ತಿ ಬಂದು ಸಾಕ್ಷಿನ ತಿರ್ಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಲಂಚ ಬೇರೆ ಅದಕ್ಕೆ ಆಫರ್ ಮಾಡ್ತಿದ್ದಾರೆ. ಇದರಲ್ಲಿ ಏನು ಗೊತ್ತಾಯಿತು, ಇನ್ಸ್ಪೆಕ್ಟ್ರು ಒಳ್ಳೆಯವರಾಗಿದ್ದಕ್ಕೆ ಲಂಚನ ಸ್ವೀಕರಿಸಿದೆ, ನಾನು ಆ ಥರ ಎಲ್ಲ ಮಾಡೋದಕ್ಕಾಗೋದಿಲ್ಲ, ನೀವು ಹೇಳ್ದಂಗೆ ನಾನು ಮಾಡೋದಕ್ಕಾಗೋದಿಲ್ಲ, ನನ್ನ ಇನ್ನೂ 17 ವರ್ಷ ಸರ್ವಿಸ್ ಇದೆ ನನಗೆ ಅಂತ ಬೈದು ಕಳಿಸಿದ್ರು. ಈ ವ್ಯಕ್ತಿ ಏನು ಹೇಳ್ತಾನೆ, ಅವ್ರು ನನಗೆ ಗೊತ್ತಿರೋ ವ್ಯಕ್ತಿ, ಇದೇ ಊರಿನಲ್ಲಿ ನಾನು ಸುಮಾರು ಇರ್ತಿದ್ದೀನಿ, ನನ್ನ ಮರ್ಯಾದೆ ಹೋಗುತ್ತೆ, ನನ್ನ ಮರ್ಯಾದೆ ಉಳಿಸ್ಕೊಬೇಕು. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಲಂಚ ಆಫರ್ ಮಾಡ್ತಿದ್ದಾನೆ, ಇನ್ನೊಬ್ಬ ವ್ಯಕ್ತಿ ಅದೇ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಲಂಚನ ಬೇಡ ಅಂತಿದ್ದಾನೆ. ಇಲ್ಲಿ ನೋಡಿ, ನಮಗೆ ಇನ್ಸ್ಪೆಕ್ಟರ್ ನಿಜವಾದ ಆ ಪ್ರಾಂಪ್ಟ್ನೆಸ್ ಅನ್ನೋದು ನನಗೆ ಗೊತ್ತಾಯಿತು. ಇದೇ ಸೀಕ್ವೆನ್ಸ್ ಇನ್ನೊಂದು ಕಡೆ ನಡೀತು, ಇನ್ನೊಂದು ಪೊಲೀಸ್ ಸ್ಟೇಷನ್ನಲ್ಲಿ. ಅದು ನಾನು ಅದರಲ್ಲಿ ಕೂಡ ಭಾಗಿಯಾಗಿದ್ದೀನಿ. ಆ ಒಂದು ವಿಷಯದಲ್ಲಿ ಒಬ್ಬ ಮೇಸ್ತ್ರಿ, ಬಡ ಮೇಸ್ತ್ರಿ, ಅವನೊಂದು ಸೈಟ್ ತೊಗೊಂಡಿದ್ದಾನೆ. ಅವನ ಸೈಟಲ್ಲಿ ಇನ್ನೊಬ್ಬ ಬಂದು ಅವನ ಕಾಂಪೌಂಡ್ ಹಾಕಿದ್ದಾನೆ. ಇವರೇನು ಮಾಡ್ದ, ನಮ್ಮ ಮೇಸ್ತ್ರಿ ಸೀದಾ ಏಕಾಏಕಿ ಹೋಗಿ ಆ ಕಾಂಪೌಂಡನ್ನ ಹೊಡೆದಾಕಿದ್ದಾನೆ. ಅಷ್ಟೇ ಆಗಿರೋದು. ಯಾರು ಕಾಂಪೌಂಡ್ ಹಾಕಿದ್ನೋ ಇದಕ್ಕೆ ಮುಂಚೆ, ಅವನು ಬಂದು ಒಂದಷ್ಟು ಲಕ್ಷಗಟ್ಟಲೆ, ಸುಮಾರು ದೊಡ್ಡ ಅಮೌಂಟದು ಸ್ಟೇಷನ್ಗೆ ಕೊಟ್ಟು ಹೇಗೆ
ಈ ಅಡ್ವೊಕೇಟ್ ಬಂದು ಆಫರ್ ಮಾಡೋದು ಆ ರೀತಿ. ಇನ್ನೊಂದು ಸ್ಟೇಷನ್ ಇದೆ, ಇನ್ನೊಂದು ವಿಷಯ, ಅಲ್ಲಿ ಬಂದು ಲಂಚ ಕೊಟ್ಟು ಈ ವ್ಯಕ್ತಿ ಮೇಲೇ FIR ಮಾಡಿಸಿದ್ದಾನೆ, ನಮ್ಮ ಮೇಸ್ತ್ರಿ ಮೇಲೆ. ಏನಂತ, ಕಾಂಪೌಂಡ್ ಹೊಡೆಯೋಕ್ಕೆ ಬಂದರು, ನಾವು ಅಡ್ಡ ಮಾಡಿದ್ವಿ, ನಮಗೆಲ್ಲ ಹೊಡೆದಿದ್ದಾರೆ, ನಮಗೆಲ್ಲ ರಕ್ತ ಆಗಿದೆ, ನಮ್ಮ ಕುಟುಂಬಕ್ಕೆಲ್ಲ ಹೊಡೆದಿದ್ದಾರೆ ಅಂತ. ಇವರು ಅಟ್ಲೀಸ್ಟ್ ವೀಡಿಯೋ ತೊಗೊಬೋದಾಗಿತ್ತು, ಇವರು ವೀಡಿಯೋ ತೊಗೊಂಡಿಲ್ಲ. ಹಾಗಾಗಿ FIR ಆಗಿ, ಆ FIR ಆಗಿ ಇವ್ರ ಮೇಲೆ ಕೇಸಾಗಿ ಬೇಲ್ ಸಿಗದೆ ಇವ್ರಿಗೆ 26 ದಿನಗಳ ಕಾಲ ಮುತ್ತತ್ತಿ ಅನ್ನೋ ಕಾಡಲ್ಲಿ ಯಾವುದೋ ಒಂದು ಮನೆ ಮಾಡಿ 26 ದಿನ ಕುಟುಂಬ ಸಮೇತ ಅಲ್ಲಿ ಊಟ ತಿಂಡಿಗೆಲ್ಲ ಪರದಾಡಿ, ಮೊಬೈಲೆಲ್ಲ ಸ್ವಿಚ್ ಆಫ್ ಮಾಡಿ, ಕೊನೆ ಯಾವುದೋ ರಾಮನಗರ ಕೋರ್ಟಲ್ಲಿ ಹೋಗಿ ಬೇಲ್, ಆ್ಯಂಟಿಸಿಪೇಟ್ರಿ ಬೇಲ್ ಅಂತಾರೆ, ಅದನ್ನು ತೊಗೊಂಬಂದು ಈಗ ಆಚೆ ಬಂದಿದ್ದಾರೆ. ಇಲ್ಲೊಬ್ಬ ಪೊಲೀಸು ಪ್ರಾಂಪ್ಟ್ನೆಸ್ ತೋರಿಸ್ದ, ಅಲ್ಲೊಬ್ಬ ಪೊಲೀಸು ಲಂಚ ತೊಗೊಂಡು ಇವ್ರ ಮೇಲೆ FIR ಮಾಡ್ದ. ಸೊ ಇದು ಲಂಚಗುಳಿತನ. ಲಂಚ ತೊಗೊಂಡ್ರೆ ಏನು ಬೇಕಾದ್ರೂ ಮಾಡ್ಬೋದು. ಈ ವ್ಯಕ್ತಿ ಹೋಗಿ 2 ಲಕ್ಷ ಕೊಟ್ಟಿದ್ದಿದ್ರೆ ಅಥವಾ 3 ಲಕ್ಷ ಕೊಟ್ಟಿದ್ದರೆ ಅವ್ರ ಮೇಲೆ FIR ಆಗ್ತಾಯಿತ್ತು. ಸೊ ಎಷ್ಟು ಕೆಟ್ಟದಾಗಿ ನಡೀತಾ ಇದು. ಮೊನ್ನೆ ಈಗ ನಡೆದಿದ್ದು, 1 ವಾರನೂ ಆಗಿಲ್ಲ. ಹಾಗಾಗಿ ನಮ್ಮ ಕಣ್ಣು ಮುಂದೆನೇ ಇವೆಲ್ಲ ನಡೀತಾ ಇದೆ. ನಾವು ಈ ವಾಕ್ಯನ ಕಲ್ತ್ಕೊಂಡು ಅತ್ಯುತ್ತಮವಾದ ಜೀವನ ನಾವು ಮಾಡ್ತಾಯಿದ್ದೀವಿ ಇವ್ರ ಮಧ್ಯ. ಇನ್ನೊಂದು ಸಲ ವಾಕ್ಯನ ಓದ್ಕೊಳ್ಳೋಣ, ಎಷ್ಟು ಚೆನ್ನಾಗಿದೆ. ಲಂಚವನ್ನು ತೆಗೆದುಕೊಳ್ಳಬಾರದು, ಲಂಚವು ಕಣ್ಣುಳ್ಳವರನ್ನು ಕೂಡರಂತೆ ಮಾಡುತ್ತದೆ, ನಿರಪರಾಧಿಯಾದವನ ನ್ಯಾಯವನ್ನು ಕೆಡಿಸುತ್ತದೆ. ನೋಡಿ, ಆವಾಗ 3500 ವರ್ಷಗಳಾಗಿದೆ ಈ ಮಾತೇಳಿ. ಹತ್ತತ್ರ ಮೋಶೆ ಕಾಲದಲ್ಲಿ ಹೇಳಿದಂಥ ಮಾತು ಇವತ್ತು ಅಪ್ಲೈ ಆಗ್ತಾಯಿದೆ. ಅಂದರೆ ಎಷ್ಟು ಪವರ್ ಇದೆ ಈ ದೇವರ ಮಾತಿಗೆ. ಹಾಗೆ ಇದೆಲ್ಲ ಯಾಕೆ ನಡೀತಾ ಇದೆ? ಅವರ ಹೃದಯದಲ್ಲಿ ಇದು ತಪ್ಪು, ಈ ಥರ ಮಾಡಬಾರ್ದು ಅಂತ ಅವನಿಗೆ ಅನ್ನಿಸ್ಬೇಕು. ಅದು ಅನ್ನಿಸ್ತಾ ಇಲ್ಲ ಅಂದರೆ ಆ ಥರ ಅನಿಸೋವಂಥ ಮಾತು ಯಾರು ಅವನಿಗೆ ಹೇಳ್ತಾ ಇಲ್ಲ. ಹಾಗಾಗಿ ನಾವೇ ಎಷ್ಟೋ ಧನ್ಯರು ಹೇಳಬೇಕು ಅಂದರೆ ನಮಗೆ ಅಂಥ ಮಾತುಗಳನ್ನ ನಮಗೆ ಹೇಳಿದ್ದಾರೆ. ನಾವು ಅದನ್ನು ಎಲ್ಲಿ ಹೇಳಿದ್ದಾರೆ? ನಾವು ವಾಕ್ಯ ಭಾಗಕ್ಕೆ ಬರೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 43 ಮತ್ತು 44ನೇ ವಚನ. ಅತ್ಯುತ್ತಮವಾದ ಮಾತಿದು. ನಿನ್ನ ನೆರೆಯವರನ್ನು ಪ್ರೀತಿಸಿ, ನಿನ್ನ ನೆರೆಯವನನ್ನು ಪ್ರೀತಿಸಿ, ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಯಾರು ಹೇಳ್ತಿರೋದಿದು? ಯೇಸು ಸ್ವಾಮಿ ಅಲ್ಲಿರ್ತಕ್ಕಂಥ ಜನಗಳಿಗೆ ಹೇಳ್ತಿದ್ದಾರೆ. ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ನೋಡಿ, ಎಂಥ ಅದ್ಭುತವಾದ ಮಾತನ್ನು ಯೇಸು ಸ್ವಾಮಿ ಹೇಳ್ತಿದ್ದಾರೆ ಅಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿ. ಅಲ್ಲಿ ಮುಗ್ದೋಯ್ತಲ್ಲ. ನಿನ್ನಂತೆಯೇ ನಿನ್ನ ನೆರೆಯವರನ್ನು ಕೂಡ ಪ್ರೀತಿಸು, ನಿನ್ನ ವೈರಿಯನ್ನು ಪ್ರೀತಿಸು. ಇನ್ನೊಂದು ಕಡೆ ಹೇಳ್ತಾರೆ, ಅವನ ಮನೆ ಕರೆದು ಅವನಿಗೆ ಊಟ ಹಾಕು, ಅವನಿಗೆ ಬಟ್ಟೆ ಕೊಡು. ಇದಿಷ್ಟು ವಾಕ್ಯಗಳನ್ನ ಹೇಳಿದ್ರೆ ಕೇಳ್ತಾರೋ ಅಲ್ಲಿ ಜನ ಹೇಳಿದ ತಕ್ಷಣ? ಈಗ ಸುಮಾರು ಸಭೆಯಲ್ಲಿ, ನಾವು ಒಂದು ಕಾಲದಲ್ಲಿ ಒಂದು ಸಭೆಯಲ್ಲಿದ್ವಿ, ಹೇಳ್ತಾಯಿದ್ರು, ಕುಡಿಬೇಡಿ, ಸಿಗರೇಟ್ ಸೇದಬೇಡಿ, ದಾನ ಧರ್ಮ ಮಾಡಿ, ಪಾಪ ಮಾಡಬೇಡಿ, ವ್ಯಭಿಚಾರ ಮಾಡಬೇಡಿ, ಸುಳ್ಳು ಹೇಳಬೇಡಿ, ಡೈವರ್ಸ್ ಕೊಡಬೇಡಿ, ಕೇಸುಗಳು ಹಾಕಬೇಡಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ತಾನೆ ಇದ್ರೆ ಆಗುತ್ತಾ? ಈ ಟೀಚರು ಸಣ್ಣ ಮಕ್ಕಳಿಗೆ ಕ್ಲಾಸ್ ಶುರು ಆಗೋಕ್ಕಿಂತ ಮುಂಚೆ, ಪಾಠ ಮಾಡೋಕ್ಕೆ ಮುಂಚೆ ಒಂದಷ್ಟು ಮಕ್ಕಳನ್ನ ನೀವು ಕಟ್ಟಿಂಗ್ ಮಾಡಿದಾರ, ಕಟ್ಟಿಂಗ್ ಕರೆಕ್ಟಾಗಿ ಮಾಡ್ಕೊಳ್ಳಿ, ಪಾಲಿಶ್ ಹಾಕಿಲ್ಲ, ಯಾಕೆ ಯೂನಿಫಾರ್ಮ್ ಸರಿಗೆ ಹಾಕ್ಕೊಂಡಿಲ್ಲ, ಯಾಕೆ ನೈಲ್ಸ್ ಕಟ್ ಮಾಡಿಲ್ಲ, ಇವನ್ನೆಲ್ಲ ಒಂದು 5-10 ನಿಮಿಷ ಹೇಳುವಂಥ ವಿಷಯ. ಇಡೀ 40-50 ನಿಮಿಷ ಪಾಠ ಮಾಡ್ದೇನೆ ಇದನ್ನೇ 50 ಜನಕ್ಕೆ ಹೇಳ್ಕೊಳಕ್ಕಾಗುತ್ತಾ? ಇವೆಲ್ಲ ಬೇಸಿಕ್ ಅಲ್ವಾ? ಕೆಟ್ಟದ್ದು ಮಾಡಬೇಡಿ, ಒಳ್ಳೆಯದೇ ಮಾಡಿ, ಕುಡಿಬೇಡಿ, ವ್ಯಭಿಚಾರ ಮಾಡಬೇಡಿ, ಇವೆಲ್ಲ ಬೇಸಿಕ್ಕು. ಹಂಗೆ ಹೇಳಿದ ತಕ್ಷಣ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಹಂಗೆ ಬರ್ತಾರಪ್ಪ ಕರೆಕ್ಟಾಗಿ. ಯಾವಂದೋ ಬಂದು ಕಟ್ಟಿಂಗ್ ಆಗಿರೋದಿಲ್ಲ, ಮಕ್ಕಳು ಹಾಗೆ ಬರ್ತಾರೆ. ಅದೇ ರೀತಿ ಚರ್ಚಲ್ಲೇ ಆಗಲಿ, ಮಸೀದಿಲ್ಲೇ ಆಗಲಿ, ಮಠಗಳಲ್ಲೇ ಆಗಲಿ ಒಳ್ಳೆಯದೇ ಹೇಳ್ತಾರೆ. ಆದರೆ ಅವ್ರಿಗೆ ಅದು ಸ್ವೀಕಾರ ಆಗ್ತಿದೆಯಾ? ಮಾತುಗಳು ಅವ್ರ ಹೃದಯಕ್ಕೆ ಹೋಗ್ತಿದೆಯಾ? ಚೇಂಜ್ ಆಗ್ತಿದ್ದಾರಾ?
ಸುಮಾರು ಜನ ಕೇಳ್ತಾರೆ ಕ್ರೈಸ್ತರನ್ನ, ಕ್ರಿಸ್ಮಸ್ ಬಂದರೆ ಓ ಫುಲ್ ಜೋರ ಪಾರ್ಟಿ ಅಂತಾರೆ. ಅಂದರೆ ಅರ್ಥ ಏನು? ಕುಡುಕರು ನೀವು ಅಂತ. ಒಂದು ಸಲ ಒಂದು ಕ್ರೈಸ್ತ ಹುಡುಗಿ ಅವ್ರ ಫ್ರೆಂಡ್ಸ್ನ, ಅಂದರೆ ಬೇರೆ ಅನ್ಯ ಹಿಂದೂ ಮತಕ್ಕೆ ಸೇರಿದವ್ರನ್ನ ಕ್ರಿಸ್ಮಸ್ಗೆ ಆಫರ್ ಮಾಡಿದ್ದಾರೆ ಮನೆಗೆ. ಕ್ರಿಸ್ಮಸ್ ಬನ್ನಿ ಈ ಸಲ ನಮ್ಮ ಮನೆಗೆ ಹಬ್ಬಕ್ಕೆ ಅಂತ. ಅವ್ರೋಗಿ ಅವ್ರ ಅಮ್ಮನ ಕೇಳಿದ್ದಾರೆ, ಅಮ್ಮ ಈ ಥರ ನನ್ನ ಕ್ರಿಸ್ಮಸ್ ಹಬ್ಬಕ್ಕೆ ಕರೀತಿದ್ದಾರೆ ಹೋಗ್ಲಾ ಅಂತ. ಬೇಡ ಬೇಡ, ಯಾಕೆ ಹೋಗ್ತೇವೆ ಅವ್ರ ಮನೆಗೆ, ಅವರೆಲ್ಲ ಕುಡಿತಾರೆ. ಅಂದರೆ ಕ್ರೈಸ್ತರು ಕುಡುಕರು ಅನ್ನೋ ಮಾತು ಬಂದಿದೆ. ಯಾಕೆ? ಬೋಧನೆ ಅವರ ಕ್ರೈಸ್ತರಿಗೆ ಬೋಧನೆ ಒಳಗಡೆ ಹೋಗಿಲ್ಲ. ಅದು ಸತ್ಯನೇ ಅಲ್ವಾ? ನೀವು ಸುಮಾರು ಸಿನಿಮಾಗಳಲ್ಲೂ ನೋಡಿರ್ತೀರ. ರಾಬರ್ಟ್ ಅಂತ ಹೆಸರುಕೊಂಡು ಇಲ್ಲೂ ಕಿವಿಗೆ ಶಿಲ್ಬೆ ಹಾಕ್ಕೊಂಡು, ಇಲ್ಲಿ ದೊಡ್ಡದು ಶಿಲ್ಬೆಯಲ್ಲಿ ಹಾಕ್ಕೊಂಡು, ಯೇಸು ಕ್ರಿಸ್ತಂದು ಫೋಟೋ ಎಲ್ಲ ಹಾಕ್ಕೊಂಡು ಅವನು ಯಾವುದೋ ಒಂದು ಪಬ್ಬಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಗಿಟಾರಿಸ್ಟ್ ಅವನು ಬೇರೆ, ಡಿ ಜೆ ಬೇರೆ ಆಗ್ತಿರ್ತಾನೆ. ಜೊತೆಗೆ ಅವನು ಪಕ್ಕದಲ್ಲಿ ಡ್ರಿಂಕ್ಸ್ ಇಟ್ಕೊಂಡಿರ್ತಾನೆ. ಸೊ ಇವನು ಕುಡಿತಾ ಕುಡಿತಾ ಇವನು ಮ್ಯೂಸಿಕ್ ಪ್ಲೇ ಮಾಡ್ತಾ ಬೇರೆ ಜನಗಳನ್ನ ಕುಣಿಸ್ತಾ ಇರ್ತಾನೆ. ಅವನು ಕ್ರೈಸ್ತನೇ. ಅವನಿಗೆ ನಿಜವಾದ ಕ್ರಿಸ್ತನ ವಾಕ್ಯ ಅರ್ಥ ಆಗಿದೆಯಾ? ಹೋಗಲಿ, ಅರ್ಥ ಆಗೋ ಥರ ಯಾರಾದರೂ ಹೇಳಿದಾರಾ? ಯಾರು ಹೇಳಿರಲ್ಲ. ಒಂದು ಅತ್ಯುತ್ತಮವಾದ ಒಂದು ಮಾತಿದೆ, ಕೊರಿಂಥದವರಿಗೆ ಬರೆದ ಪತ್ರಿಕೆ, ಕೊರಿಂಥದವರಿಗೆ ಪತ್ರಿಕೆ 2ನೇ ಅಧ್ಯಾಯ ಅನಿಸುತ್ತೆ. ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ, ಕ್ಷಮಿಸಿ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ. ಕ್ರಿಸ್ತನು ನಮ್ಮ ಕೈಯಿಂದ ಬರೆಸಿಕೊಟ್ಟ ಪತ್ರವಾಗಿದ್ದೀರೆಂಬುದು ಪ್ರತ್ಯಕ್ಷವಾಗಿಯೇ ಇದೆ. ಅದು ಮಸಿಯಿಂದ ಬರೆದದ್ದಲ್ಲ, ಜೀವವುಳ್ಳ ದೇವರ ಆತ್ಮನಿಂದಲೇ ಬರೆದದ್ದು. ಕಲ್ಲಿನ ಮೇಲೆ ಅಲ್ಲ, ಮನುಷ್ಯ ಹೃದಯಗಳೆಂಬ ಹಲಿಗೆಗಳ ಮೇಲೆ ಬರೆದದ್ದು. ಎಷ್ಟು ಉತ್ತಮವಾದ ಮಾತು ನೋಡಿ. ಒಂದೊಂದು ಮಾತು, ಪೌಲನು ಬರೆದಂಥ ಆ ಮಾತುಗಳು ಕ್ರಿಸ್ತನ ಆ ಪ್ರೇರಣೆಯಿಂದ ಬರೆದಿರೋಂಥ ಮಾತು. ಬರೀ ಮಸಿಯಿಂದ ಬರೆದಿರೋ ಮಾತಲ್ಲ ಇವೆಲ್ಲ. ನಿಮ್ಮ ನಿಮ್ಮ ಹೃದಯಗಳಲ್ಲಿ, ಹೃದಯ ಎಂಬ ಹಲಿಗೆಗಳ ಮೇಲೆ ಬರೆದಿರೋಂಥ ಮಾತು. ಇದಕ್ಕೆ ಮುಂಚೆ ಕೂಡ ಒಂದು ಶಾಸ್ತ್ರ ಇತ್ತು, ಧರ್ಮಶಾಸ್ತ್ರ ಅಂತ, ಕಲ್ಲಿನ ಮೇಲೆ ಬರ್ಕೊಟ್ಟಿದ್ರು. ಅದೊಂದು ಅಜ್ಞಾನ ಕಾಲದಲ್ಲಿ. ಆವಾಗ ಯೇಸು ಕ್ರಿಸ್ತ ಬಂದ ಮೇಲೆ ಒಂದೊಂದು ಮಾತು ಎಲ್ಲಿ ಬರೆಯಲ್ಪಡ್ತು? ನಮ್ಮ ಹೃದಯಗಳ ಮೇಲೆ. ಅದು ಭಾವನಾತ್ಮಕವಾದಂಥ ವಿಷಯಗಳು ಇದೆಲ್ಲ. ತಪ್ಪು ಮಾಡಬೇಡ, ತಪ್ಪು ಮಾಡಬೇಡ ಅಂತ ಹೇಳಿದ್ರೆ ಯಾರೂ ಮಾಡದೇ ಇರೋದಿಲ್ಲ. ಯಾಕೆ ತಪ್ಪು ಮಾಡಬಾರ್ದು ಅನ್ನೋದನ್ನು ಅವನಿಗೆ ಹೇಳ್ಕೊಡ್ಬೇಕು ನಾವು. ಕುಡಿಬೇಡ ಕುಡಿಬೇಡ ಅಂದರೆ ಅವ್ನು ಕುಡಿತಾನೆ. ಯಾಕೆ ಕುಡಿಬಾರ್ದು ಅಂತ ಕೇಳ್ತಾನೆ. ಯಾಕೆ ಕುಡಿಬಾರ್ದು ಅನ್ನೋ ವಿಷಯ ನಾವು ಹೇಳಬೇಕು ಅವನಿಗೆ. ಯಾಕಂದರೆ ಪ್ರಪಂಚನೇ ಆ ಥರ ಇದೆ. ನಾನೊಬ್ಬ ಹತ್ರ ಬದುಕೋಕ್ಕಾಗುತ್ತಾ ಅಂತ ಅವನು ಕ್ವಶನ್ ಆಗ್ತಾನೆ. ಯಾಕೆ ಬದುಕೋಕ್ಕಾಗಲ್ಲ? ಬದುಕ್ಬೋದು ನೋಡು, ನೀನೇನಿಗೆ ಬದುಕಿದೆಯಾ? ಮಾನವಡು ಕಾರಣ ಜನ್ಮಡ ಅಂತ ಪಾಠ ಇದೆ. ಆ ಒಂದು ವಿಷಯನ ಹೇಳಬೇಕು. ಒಂದೊಂದು ವಾಕ್ಯನ ನಾವು ಹುಡುಕಿ ಹುಡುಕಿ ಬೋಧನೆ ಮಾಡಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ಚೇಂಜ್ ಆಗೋಕ್ಕೆ ಸಾಧ್ಯ ಇದೆ. ನಾನು ಇದೇ ನಮ್ಮ ಸ್ನೇಹಿತರು ಇನ್ಸ್ಪೆಕ್ಟರ್ ಅಂತ ಹೇಳಿ ಅವ್ರನ್ನ ಕೇಳಿದೆ, ನಮಗೆ ಪರಪ್ಪನ ಗ್ರಹದಲ್ಲಾಗಲಿ ಅಥವಾ ರಾಮನಗರ ಜೈಲಲ್ಲಾಗಲಿ ಒಂದು ಅವಕಾಶ ಮಾಡಿಕೊಡಿ, ನಾವು ಬಂದು ಸುವಾರ್ತೆ ಹೇಳ್ತೀವಿ ಅಂತ. ಅವ್ರು ಒಂದೇ ಮಾತಂದರು, ವರ್ಷಕ್ಕೆ 5 ಟೀಮ್ ಬರ್ತಾರಂತೆ. ಅಂದರೆ ಬೇರೆ ಬೇರೆ ಬುದ್ಧಿಸಮ್ ಫಾಲೋ ಮಾಡೋರು, ಆಮೇಲೆ ನೀವು ಇನ್ನೊಬ್ಬರಿದ್ದಾರೆ, ಈ ರವಿಶಂಕರ್ ಆಶ್ರಮ ಅವ್ರ ಕಡೆಯವರು. ಸುಮಾರು ಕಡೆಯಿಂದ ಬಂದು ಬೋಧನೆ ಮಾಡ್ತಾರೆ. ಸರ್, ಇವರು ಕೇಳೋವಂಥ ಹೃದಯ ಅಲ್ಲ ಇವ್ರದ್ದೆಲ್ಲ, ಇಲ್ಲಿ ಕೇಳಿ ಇಲ್ಲಿ ಬಿಟ್ಬಿಡ್ತಾರೆ ಅಂತ ಹೇಳಿದ್ರು ನಮಗೆ. ಆದರೂ ನಿಮ್ಮೊಂದು ಚಾನ್ಸ್ ನಾನು ಕೊಡಿಸ್ತೀನಿ, ನೋಡೋಣ ಬಂದು ಹೇಳಿ ಅಂತ ಹೇಳಿದ್ದಾರೆ. ಇನ್ನೂ ಅವರು ನಮಗಿನ್ನೂ ಅಪ್ರೂವಲ್ ಕೊಟ್ಟಿಲ್ಲ. ಒಂದಿನ ದೇವ್ರ ದಯೆ ನಮ್ಗೆ ಚಾನ್ಸ್ ಸಿಕ್ಕಿದ್ರೆ ಹೋಗಿ ಈ ಅತ್ಯುತ್ತಮವಾದ ವಾಕ್ಯಗಳನ್ನ ಒಂದಷ್ಟು ತೊಗೊಂಡು ಅವ್ರಿಗೆ ಹೇಳೋದಕ್ಕೆ ಟ್ರೈ ಮಾಡೋಣ. 100 ಜನಗಳಲ್ಲಿ ಒಬ್ಬನಾದರೂ ಚೇಂಜ್ ಆಗೋಕ್ಕೆ
ಆಗುತ್ತೆ, ಅದು ದೇವರ ಪ್ರೇರಣೆ ಇದ್ದರೆ. ಹಾಗೆ ನಾವು ಇನ್ನೂ ಅತ್ಯುತ್ತಮವಾದ ಮಾತುಗಳನ್ನು ನಾವು ಇನ್ನು ಓದ್ಕೊಂಡು ಹೋಗೋಣ. ಇದೇ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನ. ಈ ಅಪರಾಧ ಅನ್ನೋದು ಕಾನೂನಿನ ದೃಷ್ಟಿಯಲ್ಲಿ ಗೊತ್ತಿದ್ರೂ ಈ ಅಪರಾಧ ಮಾಡಬೇಕು ಅಂತ ಏನಕ್ಕೆ ನಮ್ಗೆ ಯೋಚನೆ ಬರುತ್ತೆ? ಈ ವಿಷಯವಾಗಿ ನೋಡಿ ಎಷ್ಟು ಅತ್ಯುತ್ತಮವಾಗಿ ಹೇಳಿದ್ದಾರೆ. 2ನೇ ಅಧ್ಯಾಯ 11ನೇ ವಚನ. ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದು? ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಗ್ರಹಿಸುವುದಿಲ್ಲ. ನಿಮ್ಮಲ್ಲಿ ಬರೋ ಒಂದೊಂದು ಆಲೋಚನೆ ನಿಮಗೆ ಬಿಟ್ಟು ನನಗೇನು ಗೊತ್ತಾಗುತ್ತೆ? ನೀವು ಕೆಟ್ಟ ಆಲೋಚನೆ ಮಾಡ್ತಿರೋ ಒಳ್ಳೆಯ ಆಲೋಚನೆ ಮಾಡ್ತಿರೋ ಮನುಷ್ಯನಾದವು ನಮಗೆ ಗೊತ್ತಾಗಲ್ಲ. ಆದರೆ ದೇವರ ಆತ್ಮನಿಗೆ ಅದು ಗೊತ್ತಾಗ್ತಾ ಇರುತ್ತೆ. ನಿಮ್ಮಲ್ಲಿ ನೆಲೆಸಿರೋದು ಯಾವುದು? ದೇವರ ಆತ್ಮ, ಪವಿತ್ರಾತ್ಮ. ಹಾಗಾಗಿ ಪವಿತ್ರಾತ್ಮ ಹೇಗೆ ನರಳ್ತಾ ಇರ್ತಾನೆ ಒಳಗಡೆ ಅಂದರೆ ನಿಮ್ಮಲ್ಲಿ ಕೆಟ್ಟ ಆಲೋಚನೆ ಬಂದರೆ ಅದು ಹೇಳೋದಕ್ಕೆ ಅಶಕ್ಯ. ಅದು ಯಾಕಂದರೆ ತುಂಬ ನರಳ್ತಾನೆ, ಅಯ್ಯೋ ಇದು ನೀನು ತಪ್ಪು ಯೋಚನೆ ಮಾಡ್ತಿದ್ದೀಯ ಅಂತ. ಹಾಗೆ ಮನುಷ್ಯನಲ್ಲಿ ಒಳಗಿನ ಆಲೋಚನೆಗಳು ಅವನಲ್ಲಿರೋ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೂ ಕೂಡ ತಿಳಿಯೋದಿಲ್ಲ. ಆದ್ರೂ ನಾವು ಈ ವಾಕ್ಯನ ಗೊತ್ತಿಲ್ಲದೆ ಇರೋರು ಪಾಪ ಮಾಡ್ತಿದ್ದಾರೆ. ಗೊತ್ತಿದ್ದು ಮಾಡೋರಿಗೆ ನಿತ್ಯ ಅಗ್ನಿ ಅನ್ನೋ ವಿಷಯ ನಮಗೆ ಗೊತ್ತಿದೆ. ಹಾಗೆ ಒಬ್ಬ ಮನುಷ್ಯನಲ್ಲಿ ಬರ್ತಕ್ಕಂಥ ಕೆಟ್ಟ ಆಲೋಚನೆಯೇ ಎಲ್ಲ ಕೆಡುಕುಗಳಿಗೆ ಕಾರಣ. ಒಂದು ಕಾಲದಲ್ಲಿ ನಿಮಗೆ ಲಾಡನೆಲ್ಲ ಗೊತ್ತು. ಅವನಲ್ಲಿ ಬಂದಂಥ ಒಂದು ಕೆಟ್ಟ ಆಲೋಚನೆ ಆ 1-2 ಬಿಲ್ಡಿಂಗ್ನ ಹೊಡೆದು ಬೀಳಿಸ್ದ. ಆ ಸದ್ದಾಮ್ ಹುಸೇನ್ ಅನ್ನೋನ ಮನಸ್ಸಲ್ಲಿ ಒಂದು ಕೆಟ್ಟ ಆಲೋಚನೆ ಬಂತು, ಇಡೀ ಕುವೈತ್ ಪ್ರದೇಶ ನನಗೇ ಬೇಕು, ಅಲ್ಲಿರ್ತಕ್ಕಂಥ ಆಯಿಲ್ ಫ್ಯಾಕ್ಟ್ರಿ, ಅಲ್ಲಿ ಸಿಗೋವಂಥ ಆಯಿಲ್ ಎಲ್ಲ ನನಗೇ ಬೇಕು. ಅವನು ಆಲ್ರೆಡಿ 200 ಕೋಟಿ ಬೆಳೆಯುಳ್ಳಂಥ ಚಿನ್ನದ ಬಾತ್ರೂಮ್ ಯೂಸ್ ಮಾಡ್ತಿದ್ದ ಆ ಕಾಲದಲ್ಲೇ. ಆದರೂ ಅವನಿಗೆ ಆಸೆ, ಆ ಆಸೆ ಅನ್ನೋದು ಅವನ ಹೃದಯದಲ್ಲಿ ಆಲೋಚನೆಯಾಗಿ ಬಂತು. ಆ ಆಸೆ ಹೆಮ್ಮರವಾಗಿ ಬೆಳೀತು. ಅದು ಒಂದು ಇಡೀ ಗಲ್ಫ್ ಕುವೈತ್ ಜನಾಂಗನ ಸರ್ವನಾಶ ಮಾಡೋ ಅಷ್ಟು ಕೋಪ ಅವನಿಗೆ ಬಂತು. ಅದೇ ರೀತಿ ನೀವು ಅಮೇರಿಕಾ ಆ ಪ್ರಾಂತ್ಯದವ್ರಿಗೆ ಬಂದಂಥ ಕೋಪ, ಆ ಕೆಟ್ಟ ಆಲೋಚನೆ ಆ ಜಪಾನ್ ಅವ್ರ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕೋ ರೀತಿ ಮಾಡ್ತು. ಸೊ ಈ ಕೆಟ್ಟದ್ದು ಯಾಕೆ ಬರುತ್ತೆ? ಆಸೆ, ದುರಾಸೆ. ಅದು ಅವರವ್ರ ಜೀವಾತ್ಮಕ್ಕೆ ಗೊತ್ತಿರುತ್ತೆ. ಅದಕ್ಕೆ ಪೌಲ್ ಇನ್ನೊಂದು ಕಡೆ ಹೇಳ್ತಾರೆ, ನೀವು ಎಫೆಸಿ ಪತ್ರಿಕೆ ನೋಡಿದ್ರೆ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 26ನೇ ವಚನ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 26ನೇ ವಚನ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ, ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ, ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ನಿಮ್ಮ ಸಿಟ್ಟು ಯಾವಾಗ ತಿರಬೇಕಂತೆ? ಸೂರ್ಯ ಮುಳುಗಿಂತ ಮುಂಚೆ. ಯಾರಾದರೂ ಅದನ್ನು ಫಾಲೋ ಮಾಡ್ತಿದ್ದೀವಾ? ಹಳೇದನ್ನು ನಾವು ತೆಗೆದ್ವಿ ವಿಷಯ ಅಂದರೆ ನಾವು ಫಾಲೋ ಮಾಡ್ತಿಲ್ಲ ಅಂತಲೇ ಅರ್ಥ. ಬೆಳಗ್ಗೆ ಏನೋ ಒಂದು ಕೆಟ್ಟ ಕೋಪ ಬಂದಿರುತ್ತೆ, ಅದನ್ನು ಸೂರ್ಯ ಮುಳುಗೋದ ಒಳಗಡೆ ನಾವು ಬಿಟ್ಬಿಟ್ರೆ ನಾಳೆ ಅದು ಕಂಟಿನ್ಯೂ ಆಗೋದಿಲ್ಲ. ಈ ವಾಕ್ಯ ಇವರು ಸುಮ್ಮನೆ ಹೇಳೋ ಅವಶ್ಯಕತೆ ಇರಲಿಲ್ವಲ್ಲ ನಮಗೆ. ಪೌಲ್ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಸುಮ್ಮನೆ ಇದು ಬರೆಯೋ ಅವಶ್ಯಕತೆ ಇರಲಿಲ್ಲ ಅವ್ರಿಗೆ. ಇದು ಹಂಗೆ ಹೆಮ್ಮರವಾಗಿ ಬೆಳೀತಾ ಇರುತ್ತೆ ಈ ಕೋಪ. ಅವ್ರನ್ನ ನೋಡಿದ ತಕ್ಷಣ ಹಳೇದು ಜ್ಞಾಪಕ ಬರುತ್ತೆ, ಹಿಂಗೆ ಮಾಡಿದ್ರಲ್ಲ. ಹಾಗಾಗಿ ನೀವು ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಸಿಟ್ಟು ಬಂದ್ರೇ ಕೆಟ್ಟ ಆಲೋಚನೆ ಬರುತ್ತೆ. ಅವಾಗ ಇನ್ನೂ ಅವ್ರಿಗೆ ನಾವೇನು ಮಾಡ್ಬೋದು? ಅವ್ರ ಮೇಲೆ ಹೆಂಗೆ ಕೇಸ್ ಹಾಕೋಣ, ಅಡ್ವೊಕೇಟ್ ಹತ್ರ ಹೆಂಗೆ ನಾವು ಸುಳ್ಳು ಹೇಳೋಣ, ಹೆಂಗೆ ಸಾಕ್ಷ್ಯಾಧಾರನ ನಾವು ಶೇಖರಣೆ ಮಾಡೋಣ. ನಿಮ್ಮ ಜೀವಾತ್ಮಕ್ಕೆ ಗೊತ್ತಿರುತ್ತೆ, ನಾನು ಮಾಡ್ತಿರೋದು ಸರಿನಾ ತಪ್ಪ, ನಾನು ನನ್ನದಲ್ಲದ ವಿಷಯದ ಮೇಲೆ ನಾನು ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀನಲ್ಲ, ನನ್ನದಲ್ಲದ ಆಸ್ತಿ ಮೇಲೆ ನಾನು ಕಣ್ಣಾಗ್ತಾ ಇದ್ದೀನಲ್ಲ. ಫ್ರೀಯಾಗಿ ಬರೋದು ನನಗೆ ಯಾಕೆ ಬೇಕಾಗಿಲ್ಲ. ಸುಮಾರು ಜನ ಫ್ರೀಯಾಗಿ ಬರೋದನ್ನು ಕೇಸೆಲ್ಲ ಹಾಕಿ ತೊಗೊಳಕ್ಕೆ ಟ್ರೈ ಮಾಡ್ತಾರೆ. ಆಮೇಲೆ ನಮ್ದು ಅಲ್ಲದೇ ಇರೋ ವಿಷಯಕ್ಕೆ ಸುಮಾರು ಕೇಸ್ ಹಾಕ್ತಿದ್ದಾರೆ. ಸೊ
ಇದೆಲ್ಲ ದೇವರಿಗೆ ಗೊತ್ತಾಗ್ತಾ ಇರುತ್ತೆ. ಕಾನೂನಿನ ದೃಷ್ಟಿನಲ್ಲಿ ನಾವು ಬೇಕಾದ್ರೆ ತಪ್ಪಿಸ್ಕೊಬೋದು, ಕೇಸ್ ಹಾಕ್ಬೋದು, ಸುಳ್ಳು ಸಾಕ್ಷಿ ನಾವು ನಿರೂಪಿಸಿ ಆಚೆ ಬರ್ಬೋದು. ಬಟ್ ಈ ತಪ್ಪು ನಮ್ಮ ಹೃದಯದಲ್ಲಿ ನಾವು ಅಂದ್ಕೊಂಡ್ರೆ ತಪ್ಪು ಮಾಡಬೇಕು ಅಥವಾ ಅವನ್ನ ಏಮಾರಿಸ್ಬೇಕು, ಅದೇನೋ ಒಂದು ಸಂಚು ನಾವು ಮಾಡಬೇಕು ಅಂತ ನಾವು ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ಸಾಕು, ನಾವು ದೇವರಿಂದ ದೂರ ಆಗ್ತಾ ಹೋಗ್ತೀವಿ. ಕಾನೂನಿನಲ್ಲಿ ಎಷ್ಟೋ ದಾರಿಗಳಿದೆ ನಾವು ತಪ್ಪಿಸ್ಕೊಳ್ಳೋದಕ್ಕೆ, ಆದರೆ ದೇವ್ರ ದೃಷ್ಟಿಯಲ್ಲಿ ನಾವು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹೃದಯದಲ್ಲಿ ಯಾವ್ಯಾವ ರೀತಿ ಆಲೋಚನೆಗಳು ಹುಟ್ಟುತ್ತೆ ಅನ್ನೋದನ್ನು ನಾವು ಪ್ರವಾದಿ ಮೂಲಕ ನಾವು ನೋಡೋಣ. ಎರೇಮಿಯನು ಬರೆದ ಗ್ರಂಥ, ದಿ ಬುಕ್ ಆಫ್ ದಿ ಪ್ರಾಫೆಟ್ ಜೆರೆಮಿಯಾ, 17th chapter, verse 9 to 10. ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಅದನ್ನು ಯಾರು ತಿಳಿದಾರು? ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು, ಅಂತರಿಂದ್ರಿಯವನ್ನು ಶೋಧಿಸುವವನು ಆಗಿದ್ದೇನೆ. ನೋಡಿ, ಈ ಮಾತನ್ನು ನಾವು ಒಬ್ಬ ವ್ಯಕ್ತಿಗೆ ಹೇಳಿ ಅರ್ಥಪಡಿಸಿದ್ರೆ ಅವನು ಹೌದಾ, ಯಾವಾಗ ಶೋಧನೆ ಮಾಡ್ತಾರೆ, ಯಾವಾಗ ನಮಗೆ ಶಿಕ್ಷೆ ಸಿಗುತ್ತೆ ಅಂದಾಗ ಅದಕ್ಕೆ ಒಂದಷ್ಟು ರೆಫರೆನ್ಸ್ನ ನಾವು ಕೊಟ್ಟರೆ ಅವನ ಮನಸ್ಸಿಗೆ ಅಟ್ಲೀಸ್ಟು ಅರ್ಥ ಆಗುತ್ತೆ. ಓ, ಕರೆಕ್ಟ್ ಅಲ್ವಾ ನಾವು ಮಾಡ್ತಿರೋದು. ಡ್ಯಾಡಿ ಬೆಳಿಗ್ಗೆ ಒಂದು ಮಾತು ಹೇಳಿದ್ರು, ರಕ್ತ ಎಷ್ಟು ಸ್ಪೀಡಾಗಿ ಹೋಗ್ತಾಯಿದೆ ಗೊತ್ತಾ, ಟಪ್ಪು ಟಪ್ಪು ಒಂದು ಸೌಂಡ್ ಬರುತ್ತೆ ಇಲ್ಲಿ ಇಟ್ಕೊಂಡ್ರೆ ಅಂದರು. ನಮಗೆ ಗೊತ್ತಾಗ್ತಿದೆಯಾ? ಆದರೆ ಭೂಮಿ ತಿರುಗ್ತಿದೆ ತಾನೆ, ಎಷ್ಟು ಸ್ಪೀಡಾಗಿ ಗೊತ್ತಾಗ್ತಿದೆ ನಮಗೆ. ಹೇಗೆ ಭೂಮಿ ಎಷ್ಟು ಸ್ಪೀಡಾಗಿ ತಿರುಗ್ತಾ ಇದೆ ನಮಗೆ ಗೊತ್ತಾಗ್ತಿಲ್ಲ. ಅದೇ ರೀತಿ ನಮ್ಮ ಬಾಡಿನಲ್ಲೇ ರಕ್ತ ಅಷ್ಟು ಸ್ಪೀಡಾಗಿ ಸಂಚಾರ ಮಾಡ್ತಿದೆ, ನಮಗೆ ಗೊತ್ತಾಗ್ತಿಲ್ಲ. ಹೃದಯ ಪಟ್ ಪಟ್ ಅಂತ ಹೊಡ್ಕೊಳ್ತಾ ಇದೆ. ಅದು ಮೆಟ್ಲತ್ತು ಬಂದರೆ ಗೊತ್ತಾಗುತ್ತೆ, ನಮ್ಮ ಚರ್ಚಿದು 5th floor ಮೆಟ್ಲು. ಬಟ್ ಯಾವಾಗ ರಕ್ತ ಸಂಚಾರ ನಿಂತ್ಕೊಳ್ಳುತ್ತೋ ನಮ್ಗೆ ಹೇಳೋಕ್ಕೆ ಬರೋಲ್ಲ. ಯಾವಾಗ ಹೃದಯ ಹೊಡ್ಕೊಳ್ಳೋದು ನಿಂತ್ಕೊಳ್ಳುತ್ತೋ, ಯಾವಾಗ ನಮ್ಮ ಆರ್ಗನ್ಸ್ ಕೆಲಸ ನಿಂತ್ಕೊಳ್ಳುತ್ತೋ ನಮ್ಮ ಹೇಳೋದಕ್ಕಾಗೋದೇ ಇಲ್ಲ. ಹಾಗಾಗಿ ಇರೋಷ್ಟು ದಿನ ನಮ್ಮ ಹೃದಯಗಳನ್ನ ಶುದ್ಧವಾಗಿಟ್ಕೊಂಡು, ಈ ಅತ್ಯುತ್ತಮವಾದ ವಾಕ್ಯ, ಹೃದಯದಲ್ಲಿ ಹುಟ್ಟುವುದೆಲ್ಲ ವಂಚಕ, ಹೃದಯದಲ್ಲಿರೋದೆಲ್ಲ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಸುಮಾರು ಜನ ಒಂದೊಂದು ಚೆನ್ನಾಗೇ ಇರ್ತಾರೆ, ಒಂದು ರೋಗ ಬರುತ್ತೆ, ಆ ರೋಗಕ್ಕೆ ಎಷ್ಟೆಷ್ಟೋ ಟ್ರೀಟ್ಮೆಂಟ್ ಕೊಡ್ತಾರೆ. 3 ತಿಂಗಳು 4 ತಿಂಗಳು ಬೆಡ್ ರಿಡನ್ ಆಗಿ ಅದು ಕ್ಯೂರ್ ಆಗೋಲ್ಲ. ಯಾಕಂದರೆ ಈ ರೋಗ ಬಂದಿರೋದು ಹೃದಯಕ್ಕೆ ಅನ್ನೋ ವಿಷಯ ಡಾಕ್ಟ್ರಿಗಂತೂ ಡಾಕ್ಟ್ರ್ ನಂಬಲ್ಲ ಅವೆಲ್ಲ. ಯಾಕಂದರೆ ಅವ್ರಿಗೆ ರಿಪೋರ್ಟ್ಸ್ ಬೇಕು, ಬ್ಲಡ್ ರಿಪೋರ್ಟ್ ಇರ್ಬೋದು, ಆ ಬ್ಲಡ್ಡಲ್ಲಿರ್ತಕ್ಕಂಥ ಸೆಲ್ಸ್ ಎಷ್ಟಿದೆ ಏನಿದೆ ಅಂತ. ಬಟ್ WBC ಆಗಲಿ ಮಿನಿಮಮ್ 8 to 10,000 ಇರಬೇಕು. ಅದು 2,000 ಬಂದುಬಿಡ್ತದೆ ಒಂದು ಸಲ, ಅಥವಾ 20,000 ಆಗೋಯ್ತು ಒಂದು ಸಲ. ಕಮ್ಮಿ ಆದರೆ ಕಮ್ಮಿ ಅಂತ ರಿಪೋರ್ಟ್ ಬರುತ್ತೆ, ಜಾಸ್ತಿ ಆದರೆ ಜಾಸ್ತಿ ಅಂತ ಬರುತ್ತೆ. ಯಾಕೆ ಕಮ್ಮಿ ಆಯಿತು, ಯಾಕೆ ಜಾಸ್ತಿ ಆಯಿತು ಹೇಳ್ತಾರೆ ಅವರು? ಹೇಳಲ್ಲ. ಹೃದಯದಲ್ಲಿ ರೋಗ ಇದ್ದರೆ ಇವೆಲ್ಲ ಆಗುತ್ತೆ ಅಂತ ನಾವು ಹೇಳ್ತೀವಲ್ಲ, ಅದನ್ನ ಯಾರು ನಂಬಲ್ಲ. ಹೃದಯದಲ್ಲಿ ರೋಗ ಇದ್ದರೆ ನಿನಗೆ ವಾಸಿ ಆಗಲ್ಲ, ಅದು ಕ್ಯಾನ್ಸರಾಗಿ ಮಾರ್ಪಡುತ್ತೆ, ಲಂಗ್ಸ್ಗೆಲ್ಲ ಬರುತ್ತೆ, ಟೋಟಲ್ ಬ್ಲಡ್ ಸೆಲ್ಸ್ನ ಹಾಳು ಮಾಡುತ್ತೆ. ನಿಮ್ಮ ಆಲೋಚನೆಗಳು ಹೃದಯದಲ್ಲಿ ಕಳಪೆಯಾಗೇ ಇದ್ದರೆ, ಯಾವಾಗಲೂ ಕೆಟ್ಟದಾಗೇ ಇದ್ದರೆ ರೋಗ ಬರುತ್ತೆ. ನಾವು ಜ್ಞಾನೋಕ್ತಿಗಳಲ್ಲೂ ಸುಮಾರು ಕಡೆ ಓದಿದ್ದೀವಿ, ಹರ್ಷವುಳ್ಳ ಹೃದಯವೇ ನಿಮಗೆ ಒಳ್ಳೆಯ ಔಷಧ ಅಂತ. ಹರ್ಷವುಳ್ಳ ಹೃದಯ ನಿಮಗೆ ಗುಣಪಡಿಸುವ ಔಷಧ. ಈ ವಂಚಕವುಳ್ಳ ಹೃದಯ ಗುಣವಾಗದ ರೋಗ. ನಮಗೆ ಕ್ಲಿಯರಾಗಿ ವಾಕ್ಯದಲ್ಲಿ ಅರ್ಥ ಆಗ್ತಿದೆ. ಹಾಗಾಗಿ ತಂದೆಯಾದ ದೇವರು ಹೃದಯವನ್ನು ಪರೀಕ್ಷಿಸಿ ಅಂತರಿಂದ್ರಿಯವನ್ನು ಶೋಧಿಸುವಂಥ ದೇವರಾಗಿದ್ದಾನೆ. ಇದನ್ನು ನಾವು 4 ಜನಕ್ಕೆ ಹೇಳಿದರೆ, ಈ ಕಾನೂನು, ಈ ಅಪರಾಧ, ಈ ಕೇಸು ಅಲ್ಲಿವರೆಗೂ ತಿಂಕೇ ಇಲ್ಲ. ಫಸ್ಟ್ ಆಫ್ ಆಲ್ ಆ ಯೋಚನೆ ನಮ್ಮಲ್ಲಿ ಬರೋಲ್ಲ.
ಹಾಗೆ ನಾವು ಎದುರುಗಡೆ ಇರೋಂಥ ಅಪರಾಧಿಗೆ ಈ ವಾಕ್ಯಗಳನ್ನ ನಾವು ಯಾವಾಗ ಹೇಳ್ತೀವಿ, ಅವನ್ನ ಯಾವಾಗ ಚೇಂಜ್ ಮಾಡ್ತೀವಿ, ಅದು ನಮ್ಮ ಕೆಲಸ. ಅದೇ ರೀತಿ ಇನ್ನೊಂದು ಕಡೆ ಓದ್ಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 27ನೇ ವಚನ. ದಿ ಗಾಸ್ಪೆಲ್ ಅಕಾರ್ಡಿಂಗ್ ಟು ಸೆಂಟ್ ಮ್ಯಾಥ್ಯೂ 5th chapter verse 21 to 23. ನರಹತ್ಯೆ ಮಾಡಬಾರದು. 27 ಇಂದ 28, 27 to 28. ವ್ಯಭಿಚಾರ ಮಾಡಬಾರದೆಂದು ಹೇಳಿಯದೆ ಎಂಬುದಾಗಿ ನೀವು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯ ಕೂಡ ವ್ಯಭಿಚಾರ ಮಾಡಿದವನಾದನು. ನೋಡಿ, ಇದನ್ನು ನೀವು ಕಾನೂನು ರೀತಿಯಲ್ಲಿ ತೊಗೊಂಡ್ರೆ ಹೆಂಗೆ ಪ್ರೂವ್ ಮಾಡ್ತೀರಾ? ನಾನು ಹೆಣ್ಣನ್ನು ನಾನು ನೋಡತ್ತಪ್ಪ, ನಾನು ನೋಡಿದೆ ಅಷ್ಟೇ, ವ್ಯಭಿಚಾರ ಮಾಡಿದ್ನಾ, ಪ್ರೂಫ್ ಕೊಡಿ, ಟಚ್ಚೇ ಮಾಡಿಲ್ವಲ್ಲ ನಾನು ಅಂತ ತಪ್ಪಿಸ್ಕೊಳ್ಬೋದು. ಬಟ್ ದೇವರನ್ನ ತಪ್ಪಿಸ್ಕೊಳ್ಳೋಕ್ಕಾಗುತ್ತಾ? ನೀನು ನಿನ್ನ ಹೃದಯದಲ್ಲೇ ವ್ಯಭಿಚಾರ ಮಾಡಿದಿ. ಈ ಮಾತನ್ನು ಕೋರ್ಟ್ ಆಗಲಿ ಅಥವಾ ಲಾಯರ್ ಆಗಲಿ ಹೇಳಿ ಶಿಕ್ಷೆ ಕೊಡೋಕ್ಕಾಗುತ್ತಾ? ನೀನು ಮನಸ್ಸಲ್ಲಿ ಅಂದ್ಕೊಂಡಿದ್ಯಾ? ಈಗ ಒಂದು ಅಮೆಂಡ್ಮೆಂಟ್ ಬಂದಿದೆ. ನೀವೊಂದು ಹೆಣ್ಣನ್ನಾಗಲಿ ಗಂಡನ್ನಾಗಲಿ ಕೆಲಸ ಮಾಡೋ ಕಡೆ ಬೇರೆ ಥರ ಮಾತಾಡೋದು, ಬೇರೆ ಥರ ಮೆಸೇಜ್ ಇಡೋದು, ಸುಮ್ಮನೆ ಮೇಲಿಂದ ಕೆಳಗಡೆ ಫ್ಲರ್ಟ್ ಅಂತಾರೆ, ಫ್ಲರ್ಟ್ ಮಾಡೋದು, ಅದು ಸುಮ್ಮನೆ ಎಲ್ಲೋ ನಿಂತ್ಕೊಂಡಿದ್ರೆ ಒಂಥರ ನೋಡೋದು, ಓರೆ ನೋಟ, ಅದಕ್ಕೂ ಕೇಸ್ ಹಾಕ್ಬೋದು. ಈಗ ಹೆಣ್ಮಕ್ಳು ಕೇಸ್ ಹಾಕ್ಬೋದು ಧೈರ್ಯವಾಗಿ, ಅವನನ್ನು ಒಂಥರ ನೋಡ್ದ ಅಷ್ಟೇ, ಅದಕ್ಕೆ ಪ್ರೂಫ್ ಬೇಕಾದರೆ. ಮೊದಲು ಇವೆಲ್ಲ ಇರಲಿಲ್ಲ, ಈಗೀಗ ಸ್ಟ್ರಾಂಗ್ ಆಗ್ತಾ ಇದೆ. ಹಾಗಾಗಿ ಈ ಮಾತು ನಮ್ಗೆ ಯಾವಾಗಲೂ ಹೇಳಿದ್ದಾರೆ 2000 ವರ್ಷಗಳ ಹಿಂದೆ. ನೀನು ವ್ಯಭಿಚಾರ ಮಾಡೋದು ಬೇಡ, ನೀನು ಕೆಟ್ಟದಾಗ ಮಾತಾಡೋದು ಬೇಡ, ಫ್ಲರ್ಟ್ ಬೇಡ, ನಿನ್ನ ಬಾಯಲ್ಲಿ ಏನು ಬೇಡ, ಸುಮ್ಮನೆ ನೀನು ಕಣ್ಣಲ್ಲಿ ನೋಡಿ ಆಹಾ ಅಂತ ಅಂದ್ಕೊಂಡ್ರೆ ನೀನು ವ್ಯಭಿಚಾರ ಮಾಡ್ದಂಗೆ ನಿನಗೆ ಶಿಕ್ಷೆ. ನಾನು ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ನಿನ್ನ ಅಂತರಿಂದ್ರಿಯ, ನಿನ್ನ ಮನಸ್ಸು ನಿನಗೆ ಗೊತ್ತಿದೆ. ಇದನ್ನು ಹೆಂಗೆ ತಿಳಿಪಡಿಸ್ತೀರಾ? ಇದನ್ನು ಮನಸ್ಸಲ್ಲಿ ತಲೆಯಲ್ಲಿ ಹಾಕ್ಕೊಂಡವನು ಪಾಪ ಮಾಡೋದಿಲ್ಲ. ಹಾಗಾಗಿ ಈ ಅತ್ಯುತ್ತಮವಾದ ವಾಕ್ಯನ ನಾವು ಎಲ್ಲರೂ ಹೇಳಬೇಕಾಗುತ್ತೆ. ಇನ್ನೊಂದು ಕಡೆ ಹೇಳ್ತಾರೆ, ಮನುಷ್ಯನ ಒಳಗಿಂದ ಏನೇನು ಬರುತ್ತೆ, ಯಾವ ರೀತಿ ಬರುತ್ತೆ, ಇದೆಲ್ಲ 100% ಬರುತ್ತೆ. ಬರೋದ್ರಿಂದನೇ ಯಾವತ್ತೂ ಈ ಮಾತು ಹೇಳಿದ್ದಾರೆ. ಅದೇ ಯೇಸು ಸ್ವಾಮಿ ಹೇಳಿರೋ ಮಾತು. ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 21ರಿಂದ 23ನೇ ವಚನ. ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನ, 21ರಿಂದ 23. ದಿ ಗಾಸ್ಪೆಲ್ ಅಕಾರ್ಡಿಂಗ್ ಟು ಸೆಂಟ್ ಮಾರ್ಕ್ 7th chapter verse 21 to 23. ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ ವ್ಯಭಿಚಾರ, ಕಳ್ಳತನ, ಕೊಲೆ, ಹಾದರ, ದ್ರವ್ಯಾಶೆ, ಕೆಡುಕುತನ, ಮೋಸ, ಬಂಡುತನ, ಹೊಟ್ಟೆ ಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ, ಇವೇ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಹೊಲೆ ಮಾಡುತ್ತವೆ ಅಂದನು. ಇದು ಯಾವ ಸಂದರ್ಭದಲ್ಲಿ ಹೇಳ್ತಿದ್ದಾರೆ ಅಂದರೆ, ತಿನ್ನುವಂಥ ಪದಾರ್ಥಗಳು ಏನೇ ತಿಂದ್ರೂ ಅದು ಆಚೆಯಿಂದ ಒಳಗೋಗುತ್ತೆ, ಅದು ಕ್ಲೀನಾಗಿ ಡೈಜೆಷನ್ ಆಗಿ ಬಹಿರ್ದೆಸೆಗೆ ಆಚೆ ಮಲವಾಗಿ ಹೋಗ್ಬಿಡುತ್ತೆ. ನೈಟ್ ಸೈಲ್ ಅಂತ ಕರಿತೀವಿ ಅದಕ್ಕೆ. ಹಾಗಾಗಿ ಹೊರಗಡೆಯಿಂದ ಮನುಷ್ಯನ ಒಳಗಡೆ ಹೋಗುವಂಥದ್ದು ಏನು ಮಾಡೋದಿಲ್ಲ.
ಮನುಷ್ಯನ ಒಳಗಡೆಯಿಂದ ಬರ್ತಕ್ಕಂಥದ್ದು. ಬುದ್ಧಿಗೇಡಿತನ ಫಸ್ಟು, ಅದು ಲಾಸ್ಟಲ್ಲಿ ಕೊಟ್ಟಿದ್ದಾರೆ, ನಾವು ಓದಿದ್ವಿ. ಬುದ್ಧಿಗೇಡಿತನ ಮತ್ತು ಬೈಗುಳ, ಸೊಕ್ಕು, ಕೆಟ್ಟದ್ದು ಏನೇನು ಬಂದ್ರೂ ಅದು ಮನುಷ್ಯನ ಹೃದಯದ ಒಳಗಡೆಯಿಂದ ಬರುತ್ತೆ. ಯಾವಾಗ ಇದೆಲ್ಲ ಬರುತ್ತೋ ಅವನು ಅದನ್ನು ಅಪ್ಲೈ ಮಾಡ್ತಾನೆ ಬೇರೆ ಜನಗಳ ಮುಂದೆ, ಅದು ಆ ಜನ ಕೂಡ ಇವನ ಮೇಲೆ ಅಪ್ಲೈ ಮಾಡ್ತಾರೆ. ಅದೊಂದು ಕಾನೂನಿನ ಪ್ರಕಾರ ಅಪರಾಧ ಆಗುತ್ತೆ, ಕೇಸ್ ಆಗುತ್ತೆ. ಇದಕ್ಕೇ ಹೋರಾಡ್ತಾರೆ. ಅವನು ಒಂದು ಮಾತು ಈ ಥರ ಅಂದ್ಬಿಟ್ಟ ಅಂತ. ಎಷ್ಟೊಂದು ಜನ ನಿಮ್ಗೆ ಗೊತ್ತಿಲ್ಲ, ಒಂದು ಮಾತಿಗೆ ಅಂದ್ಬಿಟ್ಟ ಅಂತ 50 ವರ್ಷ 60 ವರ್ಷ ಮಾತು ಬಿಟ್ಟವರಿದ್ದಾರೆ. ಸ್ವಲ್ಪ ಜನ ಸಾಯೋವರೆಗೂ ನನ್ನ ಮಗ ತೋರಿಸ್ಬೇಡ ಅನ್ನೋರಿದ್ದಾರೆ. ಸಂಬಂಧಗಳೇ ಕಳ್ಕೊಂಡ್ಬಿಡ್ತಾರೆ ಸಣ್ಣ ಸಣ್ಣ ಮಾತಿಗೆ. ಏನೋ ಒಂದು ಮಾತು ಬರುತ್ತೆ, ಅದು ಬೇಕು ಅಂತ ಬಂತೋ ಹೆಂಗೋ ಬಂತೋ ಗೊತ್ತಿಲ್ಲ. ಅದಕ್ಕೇ ಒಂದೊಂದು ಮಾತೂ ನಾವು ಹುಷಾರಾಗಿ ಮಾತಾಡಬೇಕು. ವಾಕ್ಯಜ್ಞಾನ ಇರೋರು ಮಾತಾಡ್ತಾರೆ. ಯಾಕಂದರೆ ನಾವು ಯಾಕೋಬನ ಪತ್ರಿಕೆ ಓದಿದ್ದೀವಿ, ನಾಲಿಗೆ, ಮೂಳೆ ಇಲ್ಲದ ನಾಲಿಗೆ ಅದು ಹೇಗೆ ಬೇಕಾದ್ರೂ ತಿರುಗುತ್ತೆ. ಸಣ್ಣ ಅಂಗ ಅದು ನಮ್ಮ ಮನುಷ್ಯನ ದೇಹದಲ್ಲಿ. ಸೊ ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡೋದು ಆ ಒಂದು ಸಣ್ಣ ಅಂಗನೇ. ಹೇಗೆ ಒಂದು ಶಿಪ್ನ, ಅಷ್ಟು ದೊಡ್ಡ ಕ್ರೂಸರ್ನ ಸಣ್ಣ ಸ್ಟೇರಿಂಗಿಂದ ಕಂಟ್ರೋಲ್ ಮಾಡ್ತಾನೆ, ಅಷ್ಟು ದೊಡ್ಡ ಕುದುರೆನ ಸಣ್ಣ ಒಂದು ಲಗಾಮ್ ಇಟ್ಕೊಂಡು ಕಂಟ್ರೋಲ್ ಮಾಡ್ತಾನೆ ಮನುಷ್ಯ. ಆ ರೀತಿ ಈ ದೊಡ್ಡ ದೇಹನ ಕಂಟ್ರೋಲ್ ಮಾಡೋದೇ ಒಂದು ಸಣ್ಣ ಅಂಗ ನಾಲಿಗೆಯಿಂದ. ಸೊ ಆ ನಾಲಿಗೆಯಲ್ಲಿ ಬರ್ತಕ್ಕಂಥ ಕೆಟ್ಟ ಮಾತುಗಳಿರ್ಬೋದು, ಕೆಟ್ಟ ಆಲೋಚನೆ ಹೃದಯದಲ್ಲಿ ಮೂಡಿ ಅದು ನಾಲಿಗೆಯಿಂದ ಆಚೆ ಬರುತ್ತೆ. ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡಿಕೊಂಡು ವಾಕ್ಯನ ನಾವು ಅಳವಡಿಸ್ಕೊಂಡ್ರೆ ಫಸ್ಟ್ ಆಫ್ ಆಲ್ ಮಾತೇ ಬರೋದಿಲ್ಲ. ಸೊ ನೀನು ಎಷ್ಟು ಪ್ರೀತಿ ತೋರಿಸ್ತೀಯೋ ಅಷ್ಟೇ ನಿಮಗೆ ರಿವರ್ಸ್ ಪ್ರೀತಿ ಬರುತ್ತೆ. ನ್ಯೂಟನ್ಸ್ ಲಾ ನೀವು ನೋಡಿರ್ತೀರ, ತರಳ. ನೀವೊಂದು ಬಾಲ್ನ ಎಷ್ಟು ಜೋರಾಗಿ ಗೋಡೆ ಹೊಡಿತೀರೋ ಅಷ್ಟರ ಫೋರ್ಸಾಗಿ ರಿಟರ್ನ್ ಬರುತ್ತೆ. ನೀವು ಸ್ಲೋ ಆಗಿದ್ರೆ ಸ್ಲೋ ಬರುತ್ತೆ. ನೀವೇನು ಬಿತ್ತಿರ್ತೀರೋ ಅದೇ ನಿಮಗೆ ಫಲವಾಗಿ ಬರುತ್ತೆ. ಹಾಗೆ ಒಂದೊಂದು ವಿಷಯದಲ್ಲೂ ಮಾತಿರ್ಬೋದು, ನಡೆ ಇರ್ಬೋದು, ನುಡಿ ಇರ್ಬೋದು, ನಮ್ಮ ಕೆಲಸ ಇರ್ಬೋದು, ಏನು ನೀವು ಸ್ವಲ್ಪ ತ್ಯಾಗ, ಸ್ಯಾಕ್ರಿಫೈಸ್ ಅಷ್ಟೇ, ಸ್ವಲ್ಪ ಈಗೋ ಬಿಟ್ಬಿಟ್ರೆ ಈ ಟೋಟಲ್ಲು ಬೈಬಲ್ನ ನೀವು ಅಪ್ಲೈ ಮಾಡ್ಕೊಬೋದು. ಮೈನ್ ಬಿಡಬೇಕಾಗಿರೋದು ಈಗೋ, ಸ್ವಾರ್ಥ, ಸ್ವಲ್ಪ ಸ್ಯಾಕ್ರಿಫೈಸ್. ಸ್ವಲ್ಪ ಏನಾಗುತ್ತೆ ನಿಮಗೆ, ಸ್ವಲ್ಪ ಹಣ ಲಾಸ್ ಆಗ್ಬೋದು ಅಷ್ಟೇ, ಕೈಯಿಂದ ಒಂದಷ್ಟು ಲಾಸ್ ಆಗುತ್ತೆ. ಯಾವಾಗ ನಾವೇ ಮಾಡಬೇಕಾ, ಮಾಡಿ, ಏನೀಗ ತೊಂದರೆ ಇಲ್ಲ. ಯಾವ ನಮ್ಮ ಮೇಲೆ ಡಿಪೆಂಡ್ ಆಗ್ತಾರಲ್ಲ, ಪರವಾಗಿಲ್ಲ, ಅದು ಒಳ್ಳೆಯದೇ ಅಲ್ವಾ. ನೀವೆಷ್ಟು ಕಳ್ಕೊಳ್ತೀರೋ ಅಷ್ಟು ನಿಮಗೆ ಬರುತ್ತೆ ಅಂತ ಹೇಳಿದಾರಲ್ಲ ದೇವರು. ಮಾಡಿ, ಸೇವೆಗೋಸ್ಕರ ಮಾಡಿ, ಸಂಬಂಧಿಕರಿಗೋಸ್ಕರ ಮಾಡಿ, ಕಷ್ಟದಲ್ಲಿರೋರಿಗೋಸ್ಕರ ಮಾಡಿ, ನೀವೇ ಫೋನ್ ಹಾಕಿ ಮಾತಾಡಿ. ಯಾಕೆ ಅವ್ರ ಫೋನ್ವರೆಗೂ ವೆಯ್ಟ್ ಮಾಡಿ, ಈ ವಿಷಯಗಳು ಸುಮಾರು ಸಲ ನಾವು ಮಾತಾಡಿದ್ದೀವಿ. ಮಾತಾಡಿ, ಏನಾಗಲ್ಲ, ಮಾತು ಖರ್ಚು ಮಾಡಿದ್ರೆ. ನೀವು ಎಷ್ಟು ಒಳ್ಳೆ ಮಾತು ಮಾತಾಡ್ತೀರೋ ಅಷ್ಟು ರೆಕಾರ್ಡ್ ಆಗ್ತಾ ಇರುತ್ತೆ. ಹೋದ್ವಾರ ಕೂಡ ಮಾತಾಡಿದ್ವಿ, ನಿಮ್ಮ ಬಾಯಲ್ಲಿ ಬರ್ತಕ್ಕಂಥ ಒಂದೊಂದು ಮಾತು ರೆಕಾರ್ಡ್ ಆಗುತ್ತೆ. ಹಾಗೆ ಸುಮ್ಮನೆ ಬಾಯಿನ ಹಾಕಿಟ್ಕೋತೀರ, ಒಳ್ಳೇದಕ್ಕೆ ಆ ಬಾಯಿನ ಉಪಯೋಗಿಸಿ. ಆಗ ಅವರು ಇವರು ಗಾಸಿಪ್ಗೋಸ್ಕರ ಯಾಕೆ ಉಪಯೋಗಿಸೋದು? ಆ ವಿಷಯನೇ ಬೇಡ. ಆದಷ್ಟು ಒಳ್ಳೆ ಕೆಲಸ ಮಾಡೋಣ, ಒಳ್ಳೆ ಮಾತು ಮಾತಾಡೋಣ. ಯಾಕಂದರೆ ಮಾತೇ ನಮ್ಗೆ ಇಂಪಾರ್ಟೆಂಟು. ಈ ಮಾತು ಎಷ್ಟು ಇಂಪಾರ್ಟೆಂಟು ಅನ್ನೋದು ನಾವೊಂದು ಅತ್ಯುತ್ತಮವಾದ ಪವರ್ಫುಲ್ ಮಾತು ನಮಗೆ ದೇವರು ಬರ್ಕೊಟ್ಟಿದ್ದಾರೆ. ಅಪೊಸ್ತಲನಾದ ಪೌಲ ಹಿಬ್ರಿಯರಿಗೆ ಬರೆದ ಪತ್ರಿಕೆಲ್ಲ ಮಾತು ಹೇಳ್ತಾರೆ. ಎಷ್ಟು ಪವರ್ಫುಲ್ ಆ ಮಾತು ಅಂದರೆ, ಪೌಲನು ಹಿಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ. ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು. ನೋಡಿ, ದೇವರ ವಾಕ್ಯ ಸಜೀವವಾದದ್ದು ಅಂತ ನಾವು ಸುಮ್ಮನೆ ಮೇಲ್ಮೇಲ್ಗಡೆ ಓದಿ ಬಿಟ್ಬಿಟ್ರೆ ಆಗಲ್ಲ. ಅದು ಸತ್ಯ. ಆ ಮಾತಲ್ಲಿ ಜೀವ ಇದೆ. ಆ ಮಾತನ್ನು ನಾವು ಇನ್ನೊಬ್ರಿಗೆ ಯಾರಿಗಾದ್ರು ಹೇಳಿದ್ರೆ ಅವನು ಸತ್ತಿರೋಂಥ ಮನುಷ್ಯನಿಗೆ ನಾವು ಜೀವ ಕೊಟ್ಟಂಗಾಗುತ್ತೆ. ಸತ್ತಿರೋಂಥ ಮನುಷ್ಯ ಅಂದರೆ ಬಾಡಿಗೆ ಹೋಗಿ ಹೇಳೋದಲ್ಲ. ಅವನ ನಡೆಯಲ್ಲಿ, ಅವನ ನುಡಿನಲ್ಲಿ ಅವನು ಯೋಚನೆ ಎಲ್ಲ ಪಾಪದಲ್ಲಿರ್ತಾನೆ, ಅಥವಾ ಯಾವುದೋ ಒಂದು ಡಿಪ್ರೆಷನ್ಲಿರ್ತಾನೆ, ಕುಡಿತಾ ಇರ್ತಾನೆ, ಅಥವಾ ಯಾವುದೋ ಒಂದು ಡೈವರ್ಸ್ ಕೇಸಲ್ಲಿ ಸಿಗಾಕೊಂಡಿರ್ತಾನೆ. ಅವನಿಗೆ ಸತ್ತಂಥವನವರೆಲ್ಲ ಅವ್ರನ್ನ ಒಂದು ದಿನ ಕರೆಸಿ ಈ ಸಜೀವವುಳ್ಳ ಮಾತನ್ನು ನಾವು ಹೇಳಿಕೊಟ್ರೆ ಅವನು ಚೇಂಜ್ ಆಗೋಕ್ಕೆ ಸಾಧ್ಯ. ಅವನು ಜೈಲಿಗೆ ಹೋಗಿ ಬಂದಿರ್ತಾನೋ ಅಥವಾ ಕೊಲೆ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾನೋ, ಅವನ್ನೆಲ್ಲ ಈ ಮಾತಿಂದ ಚೇಂಜ್ ಮಾಡ್ಕೊಬೋದು ಅವನು. ಯಾಕಂದರೆ ನಾವು ಬರೀ ದೇವ್ರ ಮಾತ್ರ ಸಜೀವ ಇದೆ ಬಿಡಪ್ಪ ಅಂತ ಬಿಟ್ಬಿಟ್ರೆ ಆಗೋದಿಲ್ಲ. ಅದನ್ನು ನಿರೂಪಿಸ್ಬೇಕು ನಾವು. ನಮ್ಮ ಹೃದಯಗಳಲ್ಲಿ ಅದನ್ನು ಹೃದಯವೆಂಬ ಹಲಿಗೆಗಳ ಮೇಲೆ ನಾವು ಬರ್ಕೊಬೇಕು. ಬರೀ ಇದು ಮಸಿಯಿಂದ ಪ್ರಿಂಟ್ ಆಗಿರೋದಷ್ಟೇ ಇದು. ಈ ಬೈಬಲ್ ಇನ್ನೊಂದು 10 ವರ್ಷ ಆದಮೇಲೆ ಹಳೇದಾದ್ರೆ ಏನು ಮಾಡ್ತೀವಿ ನಾವು? ಇನ್ನೊಂದು ಬೈಬಲ್ ತೊಗೊಳ್ತೀವಿ, ಹೊಸ ಪ್ರಿಂಟ್.
ಆದರೆ ಈ ಬೈಬಲ್ಲು ಹಳೆ ಪ್ರಿಂಟ್ ಆಯ್ತು ಅಂತ ನಾವು ಸೈಡ್ ತಾನೇ ಇಡ್ತೀವಿ. ಆ ರೀತಿ ಈ ಪ್ರಿಂಟಿಂಗು, ಈ ಕ್ವಾಲಿಟಿ ಬೈಬಲ್, ಕ್ವಾಲಿಟಿ ಪೇಪರ್ ನೋಡೋದಕ್ಕಿಂತ ಈ ಮಾತುಗಳು ನಮ್ಮ ಹೃದಯದಲ್ಲಿ ಪ್ರಿಂಟ್ ಆಗಿದೆಯಾ, ಅದೇ ಇಂಪಾರ್ಟೆಂಟ್. ಹಾಗಾಗಿ ದೇವರ ಮಾತು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು. ಕಾರ್ಯಸಾಧಕ ಅಂದರೆ ಒಂದು ಸಲ ಹೇಳಿದ್ರೆ ಆ ಕೆಲಸ ಫಿನಿಶು, ಅವನಲ್ಲಿ ಮಾರ್ಪಾಡು ಬರುತ್ತೆ. ಎಲ್ಲಿ ಯಾವ ಬದುಕು ಹೇಳ್ತಿದ್ದಾರೆ, ನೀವು ಬೇರೆ ಸಭೆಗಳನ್ನು ನೋಡಿದ್ರೆ ಈ ಮಾತೆಲ್ಲ ಯಾರು ಹೇಳ್ತಿದ್ದಾರೆ? ಪ್ರಸಂಗ ನಡೆಯುತ್ತೆ, ಸಂಪ್ರದಾಯಗಳು ನಡೆಯುತ್ತೆ, ಹಾಡು ಕುಣಿತ ಎಲ್ಲ ಆಗುತ್ತೆ, ನೆಕ್ಸ್ಟ್ ಹಲ್ಲೆಲೂಯಾ ಪ್ರಾರ್ಥನೆ ಆಗುತ್ತೆ. ಸುಮಾರು RRC ಸೆಂಟ್ರಲ್ಲಿ ನೀವು ಯೂಟ್ಯೂಬಲ್ಲಿ ಬರ್ತಾರೆ ನೋಡ್ತೀರ. ಸುಮ್ಮನೆ ಗೋಳು ಏನಂತಾರೆ ಕನ್ನಡದಲ್ಲಿ, ಏಮ್ರ ನೀ ಗೋಲ ಅಂತಾರೆ, ಗೊತ್ತರ? ಅದೇ ಬರೀ ಗಡಿಬಿಡಿ ಇದೇ ಆಗುತ್ತೆ ವಿನಃ ಈ ಮಾತನ್ನು ಹೃದಯದಲ್ಲಿ ನಾಟೋ ಅಂಥ ಮಾತು. ಅವನು ಊಟನೇ ಬಿಟ್ಬಿಡ್ತಾನೆ. ಹೇಳಬೇಕು ಅಂದರೆ ಈ ಮಾತು ಕೇಳ್ತಾನೆ ಇದ್ದರೆ ಊಟ ಬಿಟ್ಬಿಡ್ತಾರೆ. ಯಾರಿಗೂ ಹೊಟ್ಟೆ ಹಸಿಯಲ್ಲ, ಯಾರಿಗೂ ನಿದ್ದೆ ಬರೋದಿಲ್ಲ. ಸೊ ಒಬ್ಬ ವ್ಯಕ್ತಿಗೆ ನಿದ್ದೆ ಬರೆದಿರೋ ಥರ, ಹೊಟ್ಟೆ ಹಸಿದಿರೋ ಥರ ಆ ಮಾತನ್ನು ಒಳಗಡೆ ನಾವು ಬಿಡಬೇಕು. ಹಾಗಾಗಿ ದೇವರ ಮಾತು ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು. ಕೀಲು ಮಜ್ಜೆ ಅಂದರೆ ನಿಮ್ಗೆ ಗೊತ್ತು ಅಂದ್ಕೊಳ್ತೀನಿ. ನಲ್ಲಿ ಮೂಳೆ ಒಳಗಡೆ ಬೋನ್ ಮ್ಯಾರ ತೆಗಿತೀವಿ ಗೊತ್ತಾ, ಅದ್ರ ಒಳಗಡೆ ಹೋಗ್ಬೇಕಂತ ವಾಕ್ಯ. ಅದ್ರ ಒಳಗಡೆ ಕತ್ತಿ ತೂರಿಸಿದ್ರೆ ಹೇಗಿರುತ್ತೆ, ಜುಮ್ಮನ್ನುತ್ತಲ್ಲ. ಆ ರೀತಿ ನಮ್ಮ ವಾಕ್ಯ ಆ ಕೀಲು ಮಜ್ಜೆ ಒಳಗಡೆ ತೂರಬೇಕು. ಅಷ್ಟು ಪವರ್ಫುಲ್ ಇದೆ ಈ ಮಾತಿಗೆ. ಸುಮ್ಮನೆ ಮೇಲ್ಮೇಲೆ ಓದಿ ಇದೆ 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 ಅಂದ್ಕೊಂಡು ಮತ್ತೆ ಅದೇ ಗಾಸಿಪ್ ಮಾತುಗಳು, ಅವ್ರು ಹಂಗಂತೆ, ಇವ್ರು ಹಿಂಗಂತೆ, ಅದು ಹಿಂಗೆ ಮಾಡ್ರಿ, ಇದು ಹಿಂಗೆ ಮಾಡ್ರಿ, ಎಲ್ಲ ತಪ್ಪು. ಎಲ್ಲ ತಪ್ಪು, ಎಲ್ಲ ರೆಕಾರ್ಡ್ ಆಗ್ಬಿಡುತ್ತೆ. ಮತ್ತು ಡಿಲೀಟ್ ಆಪ್ಷನ್ ಇಲ್ಲಾದರೂ ನಾವು ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡ್ಕೊಬೋದು ಸಿಸ್ಟಮಲ್ಲಿ. ಬ್ರದರ್ ಏನು ಲೈವ್ ಬಿಡಬೇಡಿ, ಸ್ವಲ್ಪ ಎಡಿಟಿಂಗ್ ಮಾಡೋಣ ಅಂತ. ಬಟ್ ಅಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ ನಾವು ಮಾತಾಡಿದ ಮಾತುಗಳೆಲ್ಲ. ಹಾಗಾಗಿ ಹೃದಯದ ಆಲೋಚನೆಗಳನ್ನು, ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚುಮರೆ ಇಲ್ಲದ್ದಾಗಿಯೂ, ನಾವು ಹೇಳಿದ್ವಿ, ಯಾವಾತನಿಗೆ ನಾವು ಒಪ್ಪಿಸ್ಬೇಕೋ ಆತನಿಗೆ ಯಾವುದು ಮುಚ್ಚುಮರೆ ಆಗಿಲ್ಲದೆ ಬಯಲಾದದ್ದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದೂ ಇಲ್ಲ. ಸೊ ಈ ಮಾತನ್ನು ನಾವು ಸಾಮಾನ್ಯ ವ್ಯಕ್ತಿಗೆ ಹೇಳಿ ನಾವು ಅರ್ಥ ಮಾಡಿಸ್ಬೋದು. ಹಾಗಾಗಿ ಇದನ್ನೇನು ಹೇಳ್ದೇನೆ ನೀನು ಅಪರಾಧಿ, ನೀನು ಅದು ಮಾಡ್ತೀಯಾ, ನೀನು ಇದು ಮಾಡ್ತೀಯಾ ಅಂದರೆ ಎಲ್ಲರೂ ಮಾಡ್ತಿದ್ದಾರೆ, ನಾವು ಮಾಡ್ತಾಯಿದ್ದೀವಿ ಅಂತ ಅವನು ಲೇವಾದೇವಿ. ಎಲ್ಲರೂ ಹಿಂಗೆ ಚೀಟಿ ವ್ಯವಹಾರ ಮಾಡಿ ಲಾಸ್ಟಲ್ಲಿ ಮೋಸ ಮಾಡ್ತಾರೆ. ಅವನು ಮಾಡ್ದೆ, ನಾನು ಮಾಡಿದೆ. ಹಿಂಗೆ ಲಿಟಿಗೇಷನ್ ಸೈಟ್ ಹಾಕ್ಬಿಟ್ಟು ತೊಗೊಂಡು ಇನ್ನೊಬ್ರಿಗೆ ಮೋಸ ಮಾಡ್ತಾನೆ. ಅವ್ನು ನನಗೆ ಮಾಡ್ದೆ, ನಾನು ಇನ್ನೊಬ್ರಿಗೆ ಮಾಡಿದೆ. ಸಣ್ಣ ಪುಟ್ಟ ಅಕ್ಕಪಕ್ಕ ಜಗಳಕ್ಕೋಸ್ಕರ ಕೇಸು, ಅವನು ಕೇಸ್ ಹಾಕ್ದೆ, ನಾನು ಕೇಸ್ ಹಾಕ್ದೆ. ಅವನು ಸುಳ್ಳು ಸಾಕ್ಷಿ ಕೊಟ್ಟ, ನಾನೊಂದು ಸುಳ್ಳು ಸಾಕ್ಷಿ ಕರ್ಕೊಂಬಂದೆ. ಅವನಿಗೂ ಈ ವಾಕ್ಯ ತಿಳಿದಿರೋವ್ರಿಗೂ ವ್ಯತ್ಯಾಸ ಇಲ್ಲ. ಈ ವಾಕ್ಯ ತಿಳಿದಿರೋನು ಯಾವುದೇ ಕಾರಣಕ್ಕೂ ಅದು ನೆನೆಸು ನೋಡ್ಕೊಳ್ಳೋದಿಲ್ಲ. ಏನಕ್ಕೆ ಅಂದರೆ ನಮ್ಗೆ ಗೊತ್ತು, ನಾವು ಪಾಪ ಮಾಡೋದು ಬೇಡ, ಯೋಚನೆನೇ ನಮ್ಮನ್ನು ದೇವರಿಗೆ ದೂರ ಮಾಡುತ್ತೆ. ಒಬ್ಬರು ಒಳ್ಳೆ ಮಾಸ್ಟ್ರುಗಳಿರ್ತಾರೆ ಒಂದು ಕಾಲೇಜಲ್ಲಿ, ಪ್ರಿನ್ಸಿಪಾಲ್ಗಳು. ಅವ್ರು ಹೇಳ್ತಾರೆ ಗೊತ್ತರ, ಕಷ್ಟಪಟ್ಟು ಓದಿ ಫಸ್ಟ್ ಕ್ಲಾಸ್ ತೊಗೊಳ್ಳಿ, 600 ಮಾರ್ಕ್ಗೆ ನೀವು 500-550 ತೊಗೊಳ್ಳಿ, ನಿಮಗೆ ಕೆಲಸ, ಒಳ್ಳೆ ಕಂಪ್ನಿ ಕೆಲಸ ಸಿಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಕಾಪಿ, ಮಾಲ್ ಪ್ರಾಕ್ಟೀಸ್, ಆ ಯೋಚನೆ ನಿಮ್ಮಲ್ಲಿ ಬರಬಾರ್ದು. ಯಾವಾಗ ನಿಮ್ಮಲ್ಲಿ ಆ ಯೋಚನೆ ಬರುತ್ತೆ, ನೀವು ಅಲ್ಲೇ ಫೇಲೆ. ನೀವು ಹೋಗಿ ಎಕ್ಸಾಮ್ ಹೋಗಿ ಬರೆದು ರಿಸಲ್ಟ್ವರೆಗೂ ಕಾಯೋದು ಅವಶ್ಯಕತೆ ಇಲ್ಲ. ನಾನೇನು ಓದಿಲ್ವಲ್ಲ, ಕಾಪಿ ಹೊಡೆಯೋದಕ್ಕೆ ಏನು ಪ್ಲ್ಯಾನ್ ಮಾಡೋಣ, ಚಿಟ್ ಎಲ್ಲರೂ ಇಟ್ಕೊಳ್ಳೋಣ, ಅದು ಯಾರಿಗಾದ್ರು ಕಿಟಕಿಯಿಂದ ಹಾಕೋಕ್ಕೆ ಹೇಳೋಣ, ಅಥವಾ ಮೊದಲೇ 1 ಅವರ್ ಮುಂಚೆ ಹೋಗಿ ಎಲ್ಲ ಗೋಡೆ ಮೇಲೆ ಅಲ್ಲಿ ಬರ್ಕೊಂಬಿಡೋಣ ಅನ್ನೋದು ಆಲೋಚನೆ ಬಂದರೆ ಸಾಕು, ನೀನು ಆಲ್ರೆಡಿ ಫೇಲ್. ಯು ಆರ್ ನಾಟ್ ಗುಡ್ ಸ್ಟೂಡೆಂಟ್. ನಿನಗೆ ಆ ಯೋಗ್ಯತೆ ಪತ್ರ ಕೊಡೋಕ್ಕೆ ನಿನಗೆ ಆ ಯೋಗ್ಯತೆಯೇ ಇಲ್ಲ. ಸೊ ಇದು ನಿನ್ನ ಮನಸ್ಸಿಗೆ ಗೊತ್ತಿರಬೇಕು. ಫೀಸ್ ಕಟ್ಟಿದ್ದಾರೆ, ಆ ಫೀಸಿಗೆ ತಕ್ಕಂತೆ ನಾವು ಓದಬೇಕು. ಲೋಕಜ್ಞಾನ ಎಷ್ಟು ಬೇಕೋ ಅಷ್ಟು ತೊಗೊಂಡು ನಾವು ಮಾಡೋಂಥ ಕೆಲಸ, ನಮ್ಮ ಗುರಿ ಬೇರೆ ಇದೆ, ಆ ಗುರಿನ ಮುಟ್ಟಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಇದಿಷ್ಟು ವಾಕ್ಯನ ಗಮನದಲ್ಲಿಟ್ಕೊಳ್ಳೋಣ. ಒಬ್ಬ ಅಪರಾಧಿ ಹೇಗಾಗ್ತಾನೆ,
ಅಪರಾಧಿ ಹೇಗೆ ತಪ್ಪಿಸ್ಕೊಳ್ತಾನೆ ಅನ್ನೋದು ಕಾನೂನು ರೀತಿಯಲ್ಲಿ ಸುಮಾರು ಕಡೆ ನಮಗೆ ಅವಕಾಶ ಇದೆ. ಆದರೆ ದೇವ್ರ ಹತ್ರ ಮಾತ್ರ ನಾವು ತಪ್ಪಿಸ್ಕೊಳ್ಳೋಕ್ಕಾಗೋದೇ ಇಲ್ಲ. ಇನ್ ಕೇಸ್ ನಾವು ತಪ್ಪಿಸ್ಕೊಳ್ತೀವಿ, ನಾನು ನ್ಯಾಯ ದೇವ್ರ ಹತ್ರ ಮಾತಾಡ್ತೀನಿ ಅಂತೆಲ್ಲ ಅಂದ್ಕೊಂಡ್ರೆ ಅದೆಲ್ಲ ಸುಳ್ಳು. ಕೊನೆಯದಾಗಿ ಒಂದು ವಚನ ಮುಗಿಸ್ಕೊಂಡು ನಾವು ಪಾಠ ಮುಗಿಸ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ವಾಕ್ಯ ಓದ್ಕೊಳ್ಳೋಣ. ಯೇಸು ಸ್ವಾಮಿ ಒಂದು ಸಲ ಒಂದು ಸ್ತ್ರೀಗೆ ಕ್ಷಮಾಪಣೆ ಕೊಡ್ತಾರೆ. ಜ್ಞಾಪಕ ಇದೆ ನಿಮಗೆ? ಒಂದು ತಪ್ಪು ಮಾಡಿದಂಥ ಸ್ತ್ರೀ, ಪಾಪ ಮಾಡಿದಂಥ ಒಂದು ಸ್ತ್ರೀಗೆ ಒಂದು ಒಳ್ಳೆ ಮಾತು ಹೇಳ್ತಾರೆ. ಅದು ನೀವು ಆಮೇಲೆ ಓದ್ಕೊಳ್ಳಿ. ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 3ನೇ ವಚನದಲ್ಲಿರುತ್ತೆ. ಆ ಸ್ತ್ರೀಗೆ ಏನಂತ ಕರೀತಾರೆ ಗೊತ್ತಾ? ಅವರು ಅಮ್ಮ ಅಂತ ಕರೀತಾರೆ. ಅಲ್ಲಿರ್ತಕ್ಕಂಥವ್ರು ಫರಿಸಾಯರು, ಇಸ್ರಾಯೇಲ್ ಅವರೆಲ್ಲರೂ ಯಹೂದಿಗಳು ಆ ಹೆಂಗಸನ್ನ ಕಲ್ಲಿನಲ್ಲಿ ಹೊಡೆದು ಸಾಯಿಸೋದಕ್ಕೆ ಕರ್ಕೊಂಡ್ಬಂದಿರ್ತಾರೆ. ಈ ಹೆಂಗಸಿನ ವಿಷಯದಲ್ಲಿ ನೀನೇನಪ್ಪ ಹೇಳ್ತೀಯ ಅಂತ ಯೇಸು ಸ್ವಾಮಿನ ಕೇಳ್ತಾರೆ. ಪಾಪ ಮಾಡಿದಂಥ ಹೆಂಗಸು, ವ್ಯಭಿಚಾರಿಯಲ್ಲಿ ಇದ್ದಂಥ ಹೆಂಗಸು, ರೆಡ್ ಹ್ಯಾಂಡಾಗಿ ಕರ್ಕೊಂಡ್ಬಂದಿದ್ದೀವಿ ನಾವು ಅಂದಾಗ ಯೇಸು ಸ್ವಾಮಿ ಒಂದೇ ಮಾತು ಹೇಳ್ತಾರೆ, ನಿಮ್ಮಲ್ಲಿ ಯಾರು ತಪ್ಪು ಮಾಡಿಲ್ವೋ ಅವ್ರು ಫಸ್ಟ್ ಕಲ್ಲು ಹೊಡೀರಿ ಅಂತಾರೆ. ಯಾರು ಹೊಡೆಯೋದಕ್ಕೆ ಧೈರ್ಯ ಬರೋದಿಲ್ಲ. ಯಾಕಂದರೆ ಅವ್ರಿಗೆಲ್ಲ ದೇವ್ರ ಭಯ ಇರುತ್ತೆ, ಎಲ್ಲ ಹೊರಟೋಗ್ತಾರೆ. ಕೊನೆಗೆ ಆ ಒಂದು ಸ್ತ್ರೀಗೆ ಅಮ್ಮ ಅಂತ ಕರೀತಾರೆ. ನೋಡಿ ಎಷ್ಟು ಆ ಎಮ್ಮನಿಗೆ ಪಾಪ ಮಾಡಿದಂಥ ಸ್ತ್ರೀ ನನ್ನನ್ನು ಅಮ್ಮ ಅಂತ ಕರೀತಿದ್ದಾನಲ್ಲ ಈ ಬೋಧಕ ಅಂತ ಎಷ್ಟು ಹೃದಯದಲ್ಲಿ ಅವಳಿಗೆ ಆನಂದ ಬಂದಿರುತ್ತೆ. ಆ ಮನ ಪರಿವರ್ತನೆ ಆಗೋದಕ್ಕೆ ಅದೊಂದು ಮಾತು ಸಾಕು. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ಇನ್ಮೇಲೆ ನೀನು ಪಾಪ ಮಾಡಬೇಡಮ್ಮ ಅಂತ ಹೇಳಿ ಕಳಿಸ್ತಾರೆ. ಈ ಮಾತು ಈಗ ಜನಗಳಿಗೆ ಬೇಕಾಗಿರೋದು, ಬೇರೆ ಯಾವ ಮಾತು ಆಗೋದಿಲ್ಲ. ಒಂದು ಕಾಲದಲ್ಲಿ ನೀವು ಗಾಂಧೀಜಿದು ಹಿಸ್ಟ್ರಿ ತೆಗೆದು ನೋಡಿದ್ರೆ ಅವರು ಯಾವುದೋ ಊರಲ್ಲಿ ಓದಕ್ಕೆ ಹೋಗಿರ್ತಾರೆ. ಅದು ಇಟಲಿ ಅನಿಸುತ್ತೆ ಅಥವಾ ಜರ್ಮನಿ ಅನಿಸುತ್ತೆ, ಸೌತ್ ಆಫ್ರಿಕಾ. ಅಲ್ಲಿ ಅವರು ಬ್ಯಾರಿಸ್ಟರ್ ಎಲ್ಲ ಮುಗಿಸ್ತಾರೆ. ಅವರಿಗೆ ಲಿಯೋ ಟಾಲ್ಸ್ಟಾಯ್ ನಿಮ್ಗೆ ಗೊತ್ತಿದೆ, ಅವರು ಪರಿಚಯ ಇರ್ತಾರೆ, ಅಂದರೆ ಪತ್ರದ ಮೂಲಕ. ಅವರು ಈ ಬೈಬಲ್ ವಾಕ್ಯಗಳನ್ನೆಲ್ಲ ಇಂಟ್ರ್ಯಾಕ್ಟ್ ಆಗಿರುತ್ತೆ ಅವರಿಗೆ, ಗಾಂಧೀಜಿಗೂ ಗಾಂಧಿ ತಾತನಿಗೂ ಮತ್ತು ಆ ಲಿಯೋ ಟಾಲ್ಸ್ಟಾಯ್ಗೆ. ಅದನ್ನು ತಂದು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ ಭಾರತ ದೇಶದಲ್ಲಿ. ಸೊ ಅಹಿಂಸೆಯಿಂದ ಯಾವುದೂ ಆಗೋದಿಲ್ಲ. ನಿನ್ನ ಹೊರಟು ಮಾತುಗಳಿಂದ, ನಿನ್ನ ಏಟಿಂದ, ನಿನ್ನ ಈ ಶಿಕ್ಷೆಗಳಿಂದ ಕ್ರಾಂತಿಕಾರಿ ಆ ಸಂಘಟನೆ ಈ ಸಂಘಟನೆ, ಮಚ್ಚಿಗೆ ಮಚ್ಚು ಕೋಲು ಇವೆಲ್ಲ ಆಗೋದಿಲ್ಲ. ನೀನು ಪ್ರೀತಿ ಸಾರು, ಅಹಿಂಸೆ, ಸತ್ಯಾಗ್ರಹ ಮಾಡು, ಉಪವಾಸ ಮಾಡು, ಬ್ರಿಟಿಷರು ಬಿಟ್ಟೋಗ್ತಾರೆ. ಸೊ ಇದೆಲ್ಲ ಬೈಬಲ್ ಮಾತಿಂದನೇ ಇನ್ಸ್ಪೈರ್ ಆಗಿರೋದು. ಅದು ಅವರೇ ಸ್ವತಃ ಬರೆದಿದ್ದಾರೆ. ನೀವು ಗಾಂಧೀಜಿದು ಹಿಸ್ಟ್ರಿ ಬುಕ್ ತಗೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ನಾವು ನಮ್ಮ ಈ ದೇವರ ಹೇಳಿದಂಥ ಮಾತುಗಳನ್ನ ಬರೀ ಬಾಯಿ ಮಾತಲ್ಲಿ ಇಟ್ಕೊಳ್ದೆ, ಮಸಿ ರೂಪದಲ್ಲಿ ಇಟ್ಕೊಳ್ದೆ, ಹೃದಯದ ಎಂಬ ಅಲಿಗೆಗಳ ಮೇಲೆ ಬರ್ಕೊಂಡು ಅದನ್ನು ನಾವು ಹೇಗೆ ಇನ್ನೊಬ್ರಿಗೆ ನಾವು ತಿಳಿಯಪಡಿಸ್ತೀವಿ, ಅವನ ಮನಸ್ಸನ್ನ ಹೆಂಗೆ ಪರಿವರ್ತನೆ ಮಾಡ್ತೀವಿ, ಅದಕ್ಕೆ ಯಾವ ಕಾನೂನು, ಯಾವ ಶಿಕ್ಷೆ, ಯಾವ ತುಪಾಕಿ, ಯಾವ ಗನ್ನು ಬೇಕಾಗಿಲ್ಲ. ಇದಿಷ್ಟು ಹೇಳ್ತಾ ಕೊನೆಯದಾಗಿ ಒಂದು ವಾಕ್ಯ ಓದ್ಕೊಳ್ಳೋಣ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 15ನೇ ವಚನ. ದಿ ಬುಕ್ ಆಫ್ ರೆವಲೇಷನ್ 20th chapter verse 11 to 15. ನೋಡಿ, ಇದೇನೆಂದರೆ ಸತ್ತವರ ಪುನರುತ್ಥಾನವನ್ನು, ಕಡೆ ನ್ಯಾಯ ತೀರ್ಪನ್ನು ಕುರಿತದ್ದು. ನಮ್ಗೆ ಇಲ್ಲಿ ಕಾನೂನಿಂದ ತಪ್ಪಿಸ್ಕೊಂಡಿರ್ಬೋದು, ಸುಮಾರು ಸುಳ್ಳು ಸಾಕ್ಷಿಗಳನ್ನ ನಾವು ಕೊಡ್ಬೋದು, ನಾವು ಮಾಡೇ ಇಲ್ಲ ಅಂತ ಹೇಳ್ಬೋದು. ಬಟ್ ನಮಗೊಂದು ನ್ಯಾಯ ತೀರ್ಪಿದೆ. ಆ ನ್ಯಾಯ ತೀರ್ಪನ್ನು ಕುರಿತು ಏನು ಹೇಳ್ತಾರೆ ಅದನ್ನು ನಾವು ಓದ್ಕೊಳ್ಳೋಣ. ನಾನೇ ಓದ್ತೀನಿ ಕೇಳಿ. ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು, ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು. ಆತನೆದುರಿನಿಂದ ಭೂಮ್ಯಾಕಾಶಗಳು ಓಡಿ ಹೋಗಿ ಇನ್ನೂ ಕಾಣಿಸದ ಹಾಗಾದವು. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಸಮುದ್ರವು ತನ್ನೊಳಗಿದ್ದ ಸತ್ತವರನ್ನು ಒಪ್ಪಿಸಿತು. ಮೃತ್ಯುವು ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿದವು. ಅವರಲ್ಲಿ
ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯೇ ಎರಡನೆಯ ಮರಣವು. ಹಾಗಾಗಿ ನಮಗೆ ನ್ಯಾಯ ತೀರ್ಪಿದೆ ಅನ್ನೋ ವಿಷಯ ನಮಗೆ ವಾಕ್ಯದ ಮುಖಾಂತರ ಗೊತ್ತಾಗ್ತಾ ಇದೆ. ಇದು ಅನ್ಯ ಜನಗಳಿಗೂ ಗೊತ್ತಿಲ್ಲ. ಹಾಗಾಗಿ ತಿಳಿಸಬೇಕಾಗಿರೋ ಬಾಧ್ಯತೆ ನಮ್ಮ ಮೇಲಿದೆ. ಅದಕ್ಕೆ ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಬಂದು ಆ ಕರ್ತನು ತಂದೆಯಾದ ದೇವರ ಹೇಳಿದಂಥ ಆ ಮಾತುಗಳನ್ನ ನಮ್ಗೆ ಹೇಳಿ, ಆ ತಂದೆಯಾದ ಮನಸ್ಸಿನ ಚಿತ್ತದ ಪ್ರಕಾರ ನಡೆದು ಸರ್ವ ಲೋಕದ ಕಡೆಗೂ ಹೋಗಿ ನೀವು ಸುವಾರ್ತೆ ಸಾರಿ ಅಂತ ಹೇಳಿಬಿಟ್ಟು ನಮಗೊಂದು ಆಜ್ಞೆ ಕೊಟ್ಟೋಗಿದ್ದಾರೆ. ಹಾಗೆ ನಾವು ಯೇಸುವನ್ನು ನಂಬಿ ದೀಕ್ಷಾಸ್ಥಾನ ಹೊಂದಿ ವಾರ ವಾರ ಸಹೋದರ ಸಹವಾಸ ಮಾಡಿ ರೊಟ್ಟಿ ದ್ರಾಕ್ಷಾರಸ ತೊಗೊಂಡು ಪರಿಶುದ್ಧತೆಯಿಂದ ಸೆಮಿನಾರ್ಗಳನ್ನ ಮಾಡಿ ಊರೂರಿಗೂ ಹೋಗಿ ನಾವು ಸುವಾರ್ತೆಗಳನ್ನ ಪ್ರಕಟಣೆ ಮಾಡಿ ಈ ಅಪರಾಧಗಳನ್ನ ಮಾಡೋದಲ್ಲ, ನೆನೆಸ್ಕೊಳ್ಳೋದೇ ತಪ್ಪಪ್ಪ ಮಾರಾಯ, ನೀನೇನು ಯಾವ ಲೋಕದಲ್ಲಿದೆಯಾ ಅನ್ನೋ ಮಾತನ್ನು ಉಪವಾಸದಿಂದನೇ ಹೇಳೋಣ, ಊಟ ಇಲ್ದೇ ಹೇಳೋಣ, ತೊಂದರೆ ಇಲ್ಲ, ನಮಗೇನು ದುಡ್ಡಿನ ಅವಶ್ಯಕತೆ ಇಲ್ಲ. ಹಾಗಾಗಿ ಇದಿಷ್ಟು ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಕಣ್ಮುಚ್ಚಿದ್ರೆ ನಾನು ಪ್ರಾರ್ಥನೆಯೊಂದಿಗೆ ಪಾಠನ ಮುಗಿಸ್ತೀನಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ತಂದೆ, ನಮಗೋಸ್ಕರ ನಿಮ್ಮ ಮಗನನ್ನು ಈ ಭೂಮಿಗೆ ಕಳಿಸಿ ತಂದೆ, ನಮ್ಮನ್ನು ನೀವು ನಿಮ್ಮ ಮಗನ ರಕ್ತದಿಂದ ಸ್ವರಕ್ತದಿಂದ ನಮ್ಮನ್ನೆಲ್ಲ ಖರೀದಿ ಮಾಡುವಂತೆ ಮಾಡಿದ್ದೀರಿ ತಂದೆ. ಅದಕ್ಕೆ ಮುಂಚೆ ಎಷ್ಟೋ ಪ್ರವಾದಿಗಳನ್ನ ಕಳಿಸಿದ್ದೀರಾ. ಯೇಸು ಕ್ರಿಸ್ತನು ಬಂದ ನಂತರ ಯೇಸು ಕ್ರಿಸ್ತನು ಪುನರ್ಜೀವಂತರಾಗಿ ಎಬ್ಬಿಸುವಂತೆ ನೀವು ಕೊಟ್ಟಂಥ ವಾಗ್ದಾನವನ್ನು ನೆರವೇರಿಸಿದ್ದೀರ ತಂದೆ. ಅದೇ ರೀತಿ ಅಪೊಸ್ತಲರು ಕೂಡ ನಿಮ್ಮ ಚಿತ್ತದಂತೆ ನಡೆದು ನಮಗೆಲ್ಲ ವಾಕ್ಯವನ್ನು ಪ್ರಕಟಿಸಿದ್ದಾರೆ. ನಾವು ಕೂಡ ಯೇಸು ಕ್ರಿಸ್ತನನ್ನು ನಂಬಿ ನಿಮ್ಮ ಈ ಅಮೂಲ್ಯವಾದ ವಾಕ್ಯವನ್ನು ನಮ್ಮ ಜೀವ ಇರುವವರೆಗೂ ಪ್ರಕಟಿಸಿ ಯಾವುದೇ ಅಪರಾಧ ಕೃತ್ಯಗಳು ನಡೆಯದಂತೆ ನಿಮ್ಮ ಈ ಅಮೂಲ್ಯವಾದ ಸಜೀವವಾದ ವಾಕ್ಯವನ್ನು ಅವರ ಹೃದಯದಲ್ಲಿ, ಅವರ ಹೃದಯವೆಂಬ ಹಲಿಗೆಗಳ ಮೇಲೆ ಬರೆಯೋದಕ್ಕೆ ನಮಗೆ ಬೇಕಾದಂಥ ಪವಿತ್ರಾತ್ಮ ಶಕ್ತಿಯನ್ನು ದಯಪಾಲಿಸಿ ಇಲ್ಲಿವರೆಗೂ ನಿಮ್ಮ ಈ ಮಾತನ್ನು ಹೇಳುವುದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಮಗೆ ಸ್ತೋತ್ರ ತಂದೆ. ಇನ್ನು ಮುಂದೆಯೂ ನಿಮ್ಮ ಈ ಅಮೂಲ್ಯವಾದ ವಾಕ್ಯವನ್ನು ಹೇಳಲು ನಮಗೆ ಬೇಕಾದಂಥ ಜ್ಞಾನವನ್ನು ದಯಪಾಲಿಸಿ ಇಲ್ಲಿ ಸಭೆಯಾಗಿ ಕೂಡಿರುವ ಎಲ್ಲ ಕುಟುಂಬಗಳನ್ನು, ಒಂದೊಂದು ಕುಟುಂಬವನ್ನು ನೀವು ಆ ದೇವದೂತನ ಆ ಒಂದು ಬೇಲಿಯನ್ನು ಇಟ್ಟು ಆ ದುಷ್ಟನಿಂದ ಕಾಪಾಡಿ ಎಲ್ಲ ರೋಗಗಳಿಂದ ಬಾಧೆಗಳಿಂದ ಎಲ್ಲ ಕುಟುಂಬಗಳನ್ನು ಕಾಪಾಡಿ ತಂದೆ. ಇನ್ನು ಮುಂದೆ ನಡೀಬೇಕಾಗಿರುವಂಥ ಎಲ್ಲ ಸೆಮಿನಾರ್ಗಳನ್ನು ಎಲ್ಲ ಕೆಲಸಗಳಲ್ಲಿಯೂ ನಿಮ್ಮನ್ನೇ ನಾವು ಮುಂದೆ ಮಾದರಿ, ಯೇಸು ಕ್ರಿಸ್ತನೇ ನಾವು ಮಾದರಿಯಾಗಿ ಇಟ್ಟುಕೊಂಡು ತಂದೆ ನಿಮ್ಮ ಚಿತ್ತವನ್ನು ನೆರವೇರಿಸುವುದಕ್ಕೆ ನಮಗೆ ಬೇಕಾದಂಥ ಅವಕಾಶವನ್ನು ದಯಪಾಲಿಸಿ ಎಂದು ಯೇಸು ಕ್ರಿಸ್ತನ ಮೂಲಕ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿ ಸಮರ್ಪಿಸುತ್ತಿದ್ದೇನೆ ತಂದೆ. ಆಮೇನ್.